ಅಭಿವೃದ್ಧಿ ಯಾರು ಮುಖ್ಯಮಂತ್ರಿ ಆದ್ರೂ ಅಭಿವೃದ್ಧಿ ಇಲ್ಲ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ರು ಇಲ್ಲ ಅಭಿವೃದ್ಧಿ ಇಲ್ಲ. ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರೆ ತುಂಬಾ ಒಳ್ಳೇದು ಸರ್. ನಮ್ ಡಿ.ಕೆ. ಸಾಹೇಬ್ರು ಆಡಳಿತ ಆಳ್ಬೇಡ. ಡಿ.ಕೆ. ಸುರೇಶ್ ಅವರು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋಲ್ತಾರೆ. ಶ್ರೀ ಮಂಜುನಾಥ್ ಅವರು ಒಳ್ಳೆತನನೋ ಇಲ್ಲ ಇವರು ಟೈಮ್ ಕೆಟ್ಟೋಗಿ ಸೋತ್ರು ಅದು ಹೇಳಕ್ಕಾಗಲ್ಲ ಸರ್. ಅಭಿವೃದ್ಧಿಯಲ್ಲಿ ಏನ್ ಕೊಡ್ತಾ ಇಲ್ಲ, ಇರೋದ್ರಲ್ಲಿ ಪರವಾಗಿಲ್ಲ ಮಾಡ್ತಾ ಇದ್ದಾರೆ. ತಾಲೂಕುಗಳಿಗೆ ಹೋಲಿಸ್ಕೊಂಡು ನಮ್ಮ ತಾಲೂಕು ತುಂಬಾ ಅಭಿವೃದ್ಧಿ ಆಗಿದೆ. ಸೊ ಹಂಗಾಗಿ ಇನ್ನು ಚೂರು ಸಿಎಂ ಅದೇನಾದ್ರು ಆದ್ರೆ ನಮ್ಮ ಜಿಲ್ಲೆಯನ್ನು ಚೂರು ಅಭಿವೃದ್ಧಿ ಮಾಡ್ತಾರೆ. ನಮ್ ಸಾಹೇಬ್ರು ಮುಖ್ಯಮಂತ್ರಿ ಆದ್ರೆ ನಮ್ಗೆ ಬಹಳ ಖುಷಿ. ಅವರು ಮುಖ್ಯಮಂತ್ರಿ ಆಗಿ ಆಗ್ತಾರೆ, ಮುಂದೆ ಆಗ್ಬೇಕು ಸರ್ ಅವ್ರು ಮುಖ್ಯಮಂತ್ರಿ. ಅದು ನಮ್ಮೂರ್ ಬಂಡೆ ಅವರು ಸರ್, ಅವ್ರನ್ನ ನಾವ್ ಯಾವತ್ತೂ ಬಿಟ್ಕೊಡಲ್ಲ. ಚಂದ್ಬಂಡದಲ್ಲಿ ನಿಂತ್ಕೊಂತಾರೆ, ಅಲ್ಲಿ ಗೆದ್ದೇ ಗೆಲ್ತಾರೆ. 1.5 ಲಕ್ಷ 2 ಲಕ್ಷ ಲೀಡಿಂಗ್ ಬಂದೇ ಬರ್ತಾರೆ. ಎಸ್ ವೀಕ್ಷಕರೇ, ನಾನೀಗ ಕನಕಪುರದಲ್ಲಿದ್ದೇನೆ. ಡಿ.ಕೆ. ಶಿವಕುಮಾರ್ ಅವರ ಏನು ಆಯ್ಕೆಯಾದಂತ ಕ್ಷೇತ್ರ. ಡಿ.ಕೆ. ಶಿವಕುಮಾರ್ ಅವರು ಈಗ ಮುಖ್ಯಮಂತ್ರಿಗಳಾಗಿ ಆಯ್ಕೆ ಆಗ್ಬೇಕಾ ಅನ್ನುವಂಥದ್ದು ನಾನೀಗ ಜನರ ಮುಂದೆ ಇಡುವಂತ ಪ್ರಶ್ನೆ. ಅವರ ಅಭಿಪ್ರಾಯ ಏನಿದೆ ಕೇಳೋಣ. ಸರ್ ನಮಸ್ತೆ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿ ಆಯ್ಕೆ ಆಗ್ಬೇಕಾ? ಖಂಡಿತ ಸರ್, ಆಗ್ಬೇಕು ಅವರು. ಯಾಕೆ ಸರ್? ಸರ್ ಆದ್ರೇನೆ ಕನಕಪುರದಲ್ಲಿ ಇನ್ನ ಅಭಿವೃದ್ಧಿಗಳು ಬೇಜಾನ್ ಕೆಲಸಗಳು ಆಗ್ತವೆ. ಈಗ ಸುಮಾರು ಆಗಿವೆ, ಇನ್ನ ಆಗುತ್ತೆ, ಮತ್ತೆ ನಿರುದ್ಯೋಗರಿಗೆ ಕೆಲಸಗಳು ಸಿಗುತ್ತೆ. ಹಾಗಿದ್ರೆ ಏನು ಎಂ.ಎಲ್.ಎ. ಆಗಿ ನಿಮ್ಮ ಕ್ಷೇತ್ರಕ್ಕೆ ತುಂಬಾ ಕೆಲಸ ಶಿವಕುಮಾರ್ ಅವರು ಕೆಲಸ ಮಾಡಿದ್ದಾರೆ. ತುಂಬಾ ಮಾಡಿದ್ದಾರೆ. ಅಣ್ಣ ತಮ್ಮದಿರು ಇಬ್ರು ಮಾಡಿದ್ದಾರೆ ಸರ್. ಕನಕಪುರ ಕ್ಷೇತ್ರಕ್ಕೆ ತುಂಬಾ ಕೆಲಸ ಮಾಡಿದ್ದಾರೆ. ರಾಮನಗರ ಗ್ರಾಮಾಂತರಕ್ಕೂ ಕೆಲಸ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕೆಲಸಗಳು. ಅವರಲ್ಲಿ ಯಾರು ಬೆಟ್ಟ ತೋರಿಸುವಷ್ಟು ಏನಿಲ್ಲ ಅವರಿಂದ. ಹೇಳಿ ಸರ್. ಎಸ್, ಈಗ ಡಿ.ಕೆ. ಸುರೇಶ್ ಅವರು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋಲ್ತಾರೆ. ಸೊ ಅದಕ್ಕೆ ಕಾರಣ ಏನಿರ್ಬೋದು ಅಂತ ಅನ್ಸುತ್ತೆ ಸರ್? ಕಾರಣದ ಬಗ್ಗೆ ಅಷ್ಟಾಗಿ ಅಭಿಪ್ರಾಯ ಹೇಳಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಈ ವ್ಯಕ್ತಿತ್ವ ಅಂತಾರಲ್ಲ, ಆ ಲೆಕ್ಕಾಚಾರದ ಮೇಲೆ ಹೋಗಿರುತ್ತೆ. ಯಾಕೆಂದ್ರೆ ಶ್ರೀ ಮಂಜುನಾಥ್ ಅವರು ಒಳ್ಳೆತನನೋ ಇಲ್ಲ ಇವರು ಟೈಮ್ ಕೆಟ್ಟೋಗಿ ಸೋತ್ರು ಅದು ಹೇಳಕ್ಕಾಗಲ್ಲ ಸರ್. ಅದು ಜನಗಳ ಮೇಲೆ ಅಭಿಪ್ರಾಯ ಇರುತ್ತೆ. ಆದ್ರೆ ಕೆಲಸ ಅಂದ್ರೆ ಅಭಿವೃದ್ಧಿ ಕೆಲಸಗಳ ವಿಚಾರವಾಗಿ ಮಾಡಿದ್ದಾರೆ ಸರ್. ಹಳ್ಳಿ ಕಡೆ ಆಗ್ಲಿ, ನಗರಸಭೆಗಳಾಗಲಿ, ಕನಕಪುರ ಕ್ಷೇತ್ರದಲ್ಲಾಗಲಿ, ರಾಮನಗರ ಡಿಸ್ಟ್ರಿಕ್ಟ್ ಆಗಲಿ ಎಲ್ಲ ತುಂಬಾ ಕೆಲಸ ಮಾಡಿದ್ದಾರೆ ಸರ್. ಡಿ.ಕೆ. ಸುರೇಶ್ ಅವರು ತುಂಬಾ ಕೆಲಸ ಮಾಡಿದ್ದಾರೆ. ಈಗ ನೂತನ ಸಂಸದರಾಗಿ ಮಂಜುನಾಥ್ ಅವರು ಆಯ್ಕೆ ಆಗಿದ್ದಾರೆ. ಈಗಲೇ ಅಂದ್ರೆ ಅವರ ಕೆಲಸದ ಬಗ್ಗೆ ಮಾತಾಡಕ್ಕಾಗಲ್ಲ, ಬಟ್ ಹೇಗೆ ಅನ್ಸುತ್ತೆ ನಿಮ್ಗೆ ಅವರ ಆಯ್ಕೆ ಬಗ್ಗೆ? ಸರ್, ಅವರು ತುಂಬಾ ಒಳ್ಳೆ ವ್ಯಕ್ತಿ. ಯಾಕೆಂದ್ರೆ ಸುಮಾರು ಕೇಳಿದೀನಿ, ಅವ್ರು ನೋಡಿಲ್ಲ ನಾವು. ನಾವು ಜಯದೇವ್ ಹೋದಾಗೂ ಸಹ ನೋಡಿಲ್ಲ ಅವ್ರನ್ನಲ್ಲಿ. ಹೋಗಿದ್ದೀನಿ ನಾನು ಜಯದೇವ್ ಪೇಷೆಂಟ್ ಅಲ್ಲಿ ಆಲ್ರೆಡಿ, ನಾನು ಹಾರ್ಟ್ ಪೇಷೆಂಟ್. ಆದ್ರೂ ಒಂದಿನ ಅಲ್ಲಿ ನೋಡಿಲ್ಲ ನನ್ನಲ್ಲಿ. ಅವರು ಒಳ್ಳೆ ವ್ಯಕ್ತಿ ಅಂತ ಜನಗಳು ಬಾಯ್ಲಿ ಆಗ್ಲಿ ಇದಾಗ್ಲಿ ಕೇಳಿದೀವಿ. ಸುಮಾರು ಅವರು ಕೆಲಸ ಕಾರ್ಯಗಳು ಮಾಡಿದಾರಂತೆ. ಅವ್ರು ನಮ್ಗೆ ಗೊತ್ತಿಲ್ಲ. ಅವರು ಕನಕಪುರದಲ್ಲಿ ತುಂಬಾ ಅದ್ದೂರಿಯಾಗಿ ಗೆದ್ದಿದ್ದಾರೆ ಅವರು. ಸೊ ಈಗ ರಾಜ್ಯ ಸರ್ಕಾರದ ವಿಚಾರವಾಗಿ ಏನ್ ಹೇಳಕ್ ಬಯಸ್ತೀರಾ? ರಾಜ್ಯ ಸರ್ಕಾರ 1 ವರ್ಷ ಅವಧಿ ಈಗಾಗಲೇ ಪೂರ್ಣಗೊಂಡಿದೆ, 4 ವರ್ಷ ಬಾಕಿ ಇದೆ ಸರ್. ಇದೇ ಅವರೇ ಕಂಟಿನ್ಯೂ ಆಗುತ್ತೆ. ಮತ್ತೆ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರೆ ತುಂಬಾ ಒಳ್ಳೇದು ಸರ್. ನಮ್ಗೆ ಇನ್ನು 4 ವರ್ಷ ಅವಧಿ ಇದೆ ಸರ್. 1 ವರ್ಷ ಮುಗ್ದಿದೆ, ಅಲ್ಲಿಗೆ ಇನ್ನು 1.5 ವರ್ಷ ಅಂದ್ರೆ 2.5 ವರ್ಷದ ಅವ್ರದ್ದೇನಾದ್ರು ಪ್ಲಾನ್ ಇದ್ರೆ 1.5 ವರ್ಷ ಅವಧಿ ಇರುತ್ತೆ. ಸೊ ಅದಕ್ಕಿಂತ ಮುಂಚೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕಾ ಅಥವಾ ಓಕೆನಾ? ಏನು 2.5 ವರ್ಷಕ್ಕೆ? ಅದು 2.5 ವರ್ಷ ಇನ್ನು ಮುಂದೆ ಆದ್ರೆ ಇನ್ನೂ ಒಳ್ಳೇದೇ. ಬೇಗ ಒಳ್ಳೆ ಅಭಿಪ್ರಾಯ ಇರುತ್ತೆ ಅಂದ್ರೆ ಮತ್ತೆ ಇನ್ನ 2 ವರ್ಷ ಕಳೆದ್ಮೇಲೆ ಮತ್ತೆ ಆದ್ರೂ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಅವ್ರು 2 ವರ್ಷ ಕಂಟಿನ್ಯೂ ಮಾಡ್ಬೋದಲ್ಲ. ಎಸ್ ವೀಕ್ಷಕರೇ, ನಾನೀಗ ಕರ್ನಾಟಕದ ಗ್ರಾನೈಟ್ ರಾಜಧಾನಿ ಕನಕಪುರದಲ್ಲಿದ್ದೇನೆ. ಕಾರಣ ಇಷ್ಟೇ, ಡಿ.ಕೆ. ಶಿವಕುಮಾರ್ ಅವರು ಈಗಾಗಲೇ ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳಾಗಿದ್ದಾರೆ. ಆದರೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ ಅನ್ನುವಂಥದ್ದು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂಥ ವಿಚಾರ. ಸೊ ಸದ್ಯಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕಾ ಬೇಡವಾ ಅಂತ ಕನಕಪುರದ ಜನತೆಯನ್ನೇ ಕೇಳೋಣ. ಸರ್ ನಮಸ್ತೆ. ಮೊದಲನೇದಾಗಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿ ಆಯ್ಕೆ ಆಗ್ಬೇಕು ಸರ್. ಯಾಕೆ ಸರ್? ನಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿ ಆಗಬೇಕು, ಕರ್ನಾಟಕ ಅಭಿವೃದ್ಧಿ ಆಗಬೇಕು. ಅವರಲ್ಲಿ ಒಂದು ಇದಿದೆ ರಾಜಕೀಯದ್ದು, ಅದರಿಂದ ಅವರು ಮುಖ್ಯಮಂತ್ರಿ ಆದ್ರೆ ಒಳ್ಳೇದು ಅಂತ ನನ್ನ ಭಾವನೆ. ಸದ್ಯಕ್ಕೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾರೆ, ಸಾಕು ಅಂತನ ಅವರ ಅವಧಿ ಅಥವಾ ಹೇಗೆ? ಸಾಕು, ಅವರು ಅನುಭವಿಸಿದ್ದಾರೆ ಸುಮಾರು ಬಾರಿ. ಈಗ ಅವಕಾಶ ಸಾಹೇಬ್ರಿಗೂ ಒಂದ್ಸತಿ ಕೊಡ್ಬೇಕು ಅಂತ. 2.5 ವರ್ಷ ಅಂತಂದ್ರೆ ಇನ್ನು 1.5 ವರ್ಷ ಬಾಕಿ ಇದೆ ಸಿದ್ದರಾಮಯ್ಯನವ್ರದ್ದು. ಸೊ ಆ ಅವಧಿಗೂ ಮುಂಚೆನೆ ಆಗ್ಬೇಕು ಅಂತೀರಾ ಡಿ.ಕೆ. ಶಿವಕುಮಾರ್ ಅವರು? ಹೌದೌದು, ಆಗ್ಬೇಕು. ಅವಧಿಗಿಂತ ಮುಂದೆನೆ ಆದ್ರೆ ಒಳ್ಳೇದು ಅಂತ. ಓಕೆ, ಈಗ ಶಿವಕುಮಾರ್ ಅವರು ನಿಮ್ಮ ಕ್ಷೇತ್ರದಿಂದ ಆಯ್ಕೆ ಆಗಿರೋ ಕಾರಣದಿಂದ ಸೊ ಕನಕಪುರದಲ್ಲಿ ಕೆಲಸಗಳನ್ನ ಮಾಡಿದಾರ, ಅಭಿವೃದ್ಧಿ ಕೆಲಸಗಳನ್ನ? ಹೌದೌದು, ಆಗಿದೆ. ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ. ಅಭಿವೃದ್ಧಿ ಆಗಿದೆ. ಈಗ ಮುಖ್ಯಮಂತ್ರಿ ಆದ್ರೆ ಇನ್ನ ಅಭಿವೃದ್ಧಿ ಆಗುತ್ತೆ ಅಂತ ಎಲ್ಲ. ಅದಕ್ಕೆ ನಿಮ್ಗೆ ಈಗ ಮುಖ್ಯಮಂತ್ರಿ ಆಗ್ಲಿ, ಇನ್ನ ತುಂಬಾ ಅಭಿವೃದ್ಧಿಯ ಕೆಲಸಗಳು ನಮ್ಮ ಕನಕಪುರಕ್ಕಾಗ್ಲಿ, ಕರ್ನಾಟಕಕ್ಕಾಗ್ಲಿ, ಎಲ್ಲಾ ಕಡೆನೂ ಆಗ್ಲಿ ಅಂತ. ಸರ್, ಈಗ ಲೋಕಸಭಾ ಚುನಾವಣೆ ಮುಗಿದಿದೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ
ಮಂಜುನಾಥ್ ಅವರು ಗೆದ್ದಿದ್ದಾರೆ, ಡಿ ಕೆ ಸುರೇಶ್ ಅವರು ಸೋತಿದ್ದಾರೆ. ಸೊ ಡಿ ಕೆ ಶಿವಕುಮಾರ್ ಅವರ ಸಹೋದರ ಆಗಿರೋ ಕಾರಣ, ಇಲ್ಲಿ ಸೋತಿರೋ ಕಾರಣ ಏನು ಯಾವ ಒಂದು ಕಾರಣದಿಂದ, ಯಾವ ವಿಚಾರದಲ್ಲಿ ತಪ್ಪಾಗಿರೋ ಕಾರಣ ಡಿ ಕೆ ಸುರೇಶ್ ಅವರು ಸೋತರು ಅಂತ ಅನ್ಸುತ್ತೆ ತಮ್ಗೆ? ನಮ್ಮ ಕನಕಪುರ ಕ್ಷೇತ್ರದಲ್ಲಿ ಲೀಡಿಂಗ್ ಬಂದಿದೆ, ಬೇರೆ ಕಡೆ ಏನು ಅಂತ ನಮ್ಗೆ ಗೊತ್ತಿಲ್ಲ. ಹಾಗಿದ್ರೆ ಕನಕಪುರದ ಜನತೆ ಕೈ ಬಿಟ್ಟಿಲ್ಲ ಅಂತ ಕೈ ಬಿಟ್ಟಿಲ್ಲ, ಕೈ ಬಿಡುದಿಲ್ಲ, ಕೈ ಬಿಟ್ಟಿಲ್ಲ, ಬಿಟ್ಟಿಲ್ಲ. ಬೇರೆ ಕಡೆ ಆ ವಿಚಾರ ನಮ್ಗೆ ಗೊತ್ತಿಲ್ಲ. 3 ಬಾರಿ ಸಂಸದರಾದಂತವ್ರು ಸುರೇಶ್ ಅವರು ಕೆಲಸಗಳನ್ನ ಮಾಡಿದ್ರ, ಅಭಿವೃದ್ಧಿ ಕೆಲಸಗಳು ಆಗಿದೆ ಅವ್ರ ಕಡೆ? ಹೌದು ಆಗಿದೆ. ಅಭಿವೃದ್ಧಿ ಕೆಲಸ, ಬ್ರಿಡ್ಜ್ಗಳು, ಬೈಪಾಸ್ ರೋಡು, ತುಂಬಾ ಅಭಿವೃದ್ಧಿ ಕೆಲಸಗಳು ಆಗಿದೆ. ಸರ್ ನಮಸ್ತೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳ ಆಗ್ಬೇಕಾ? ಆಗ್ಬೇಕು, ಎಲ್ಲರೂ ಆಗಿದಾರಲ್ವಾ, ಅವ್ರಿಗೊಂದು ಚಾನ್ಸ್ ಕೊಡ್ಲಿ ಬಿಡಿ. ಅವ್ರೊಮ್ಮೆ ಆಗ್ಲಿ ಅಂತ? ಆಗ್ಲಿ, ಎಲ್ಲ ಒಳ್ಳೇದಾಗುತ್ತೆ. ಯಾಕೆ ಆಗ್ಬೇಕು ಅಂತ ಅನ್ಸೋದು? ಏನಾದ್ರು ಒಂದಷ್ಟು ನಿರ್ದಿಷ್ಟ ಕಾರಣ? ಇನ್ನು ಎಲ್ಲ ಕೆಲಸನ ಕರ್ನಾಟಕ ಚೆನ್ನಾಗ್ ಆಗುತ್ತೆ, ಎಲ್ಲ ಆಗ್ಲಿ. ಆದ್ರೆ ಅಭಿವೃದ್ಧಿ ಕೆಲಸಗಳು ಬೇರೆ ಆಗುತ್ತೆ ಅಂತ? ಆಗುತ್ತೆ. ಓಕೆ ಫೈನ್. ಹೇಳಿ. ಕನಕಪುರಕ್ಕೂ ಎಲ್ಲ ಆಗುತ್ತೆ. ಈಗ ಎಲ್ಲ ಮುಖ್ಯಮಂತ್ರಿ ಆಗಿದೆ ಎಲ್ಲ ಕಾಂಗ್ರೆಸ್ನವರು, ಅವ್ರೊಬ್ರು ಬಾಕಿ ಇದಾರೆ, ಅವ್ರು ಆಗ್ಲಿ ಬಿಡಿ. ಹಾಗೆ ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿದ್ದಾರೆ. ಸೊ 1 ವರ್ಷ ಅವಧಿ ಮುಗಿದಿದೆ. ಸೊ ಈಗಲೇ ಅವ್ರು ಬಿಟ್ಕೊಡ್ಬೇಕು ಅಂತನಾ ಹೇಗೆ? ಅದು ಅವ್ರ ಆರೋಗ್ಯ ಸೇರಿದ್ದು. ಬಿಟ್ಕೊಟ್ರು ಒಳ್ಳೇದೇ. ಬಿಟ್ಕೊಟ್ರೆ ಒಳ್ಳೇದು. ಸೊ ಈಗ ರಾಜ್ಯ ಸರ್ಕಾರ ಏನು ಅಸ್ತಿತ್ವದಲ್ಲಿರುವಂತದ್ದು ಯಾವ ರೀತಿಯಾಗಿ ಕಾರ್ಯನಿರ್ವಹಿಸ್ತಿದೆ ಅಂತ ಅನ್ಸುತ್ತೆ? ಕಾರ್ಯವೈಖರಿ ಬಗ್ಗೆ ಏನ್ ಹೇಳಕ್ ಬಯಸ್ತೀರಾ? ಎಲ್ಲ ಚೆನ್ನಾಗಿ ನಿರ್ವಹಿಸ್ತಾ ಇದಾರೆ, ಮುಂದೆ ಹಂಗೆ ಇರ್ಲಿ ಅಂತ ನಮ್ಮ ಅಭಿಪ್ರಾಯ. ಓಕೆ. ಸೊ ಡಿ ಕೆ ಸುರೇಶ್ ಅವರ ಸೋಲಿಗೆ ಕಾರಣ ಏನಿರ್ಬೋದು ಅಂತ ಅನ್ಸುತ್ತೆ? ಕಾರಣ ಅದೇ ಹೇಳ್ದಂಗೆ ನಮ್ ಕಡೆ ಎಲ್ಲ ಬಂದಿದೆ ಓಟು, ಬೇರೆ ಕಡೆ ಕೈ ಕೊಟ್ಟಿದ್ದಾರೆ, ಏನ್ ಮಾಡಕ್ಕಾಗಲ್ಲ. ಸೊ ಕನಕಪುರದ ಜನತೆ ಕೇಳೋದ್ ಬೇಡ ಅಂತ ನಮ್ಮೆಲ್ಲ ಇಲ್ಲಿ ಕರೆಕ್ಟಾಗಿ ಬಂದಿದೆ ಓಟು. ಓಕೆ ಫೈನ್. ಸರ್ ನಮಸ್ತೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿ ಆಯ್ಕೆ ಆಗ್ಬೇಕಾ? ಆಯ್ಕೆ ಆಗ್ಬೇಕು ಸರ್. ನಮ್ಮ ಕರ್ನಾಟಕ ಜನಕ್ಕೆ ಅವರು ಒಂದ್ಸಾರಿ ಆದ್ರೆ ಇನ್ನೂ ಅಭಿವೃದ್ಧಿ ಆಗುತ್ತೆ. ಈಗಾಗಲೇ ಸಿದ್ದರಾಮಯ್ಯ ಅವ್ರು 3 ಬಾರಿ ಆಗಿದ್ದಾರೆ, ಅವ್ರಿಗೂ ಒಂದು ಅವಕಾಶ ಕೊಡಬೇಕು. ಕನಕಪುರ ಜನತೆಗೆ, ಸ್ವಲ್ಪ ಕರ್ನಾಟಕ ಜನತೆಗೆ, ಎಲ್ಲ ನಮ್ಮ ಕನಕಪುರ ಕ್ಷೇತ್ರಕ್ಕೂ ಸ್ವಲ್ಪ ಇನ್ನೂ ಅಭಿವೃದ್ಧಿ ಆಗುತ್ತೆ. ಓಕೆ. ಈಗ ಸಿದ್ದರಾಮಯ್ಯನವರು 1 ವರ್ಷ ಪೂರ್ಣಗೊಳಿಸಿದ್ದಾರೆ ಮುಖ್ಯಮಂತ್ರಿಗಳಾಗಿ, 4 ವರ್ಷ ಬಾಕಿ ಇದೆ. ಸೊ ಈಗಲೇ ಬಿಟ್ಟುಕೊಟ್ರೆ ಒಳ್ಳೇದಾ, ಅಥವಾ ಇನ್ನೊಂದು ವರ್ಷ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು ಮುಂದುವರಿಬೋದಾ? ಇನ್ನು ಮುಂದುವರಿಬಹುದು. ನಮ್ಮ ಡಿ ಕೆ ಸಾಹೇಬ್ ಬಹುಮತದಿಂದ ಗೆದ್ದಿದ್ದಾರೆ, ಅವರು ಸ್ವಲ್ಪ ಜನ ಸಹಾಯ ಆದ್ರೆ ಅವರು ನಮ್ಗೆ ಸಹಾಯ ಮಾಡ್ತಾರೆ. ಆದಷ್ಟು ಬೇಗ ಆಗ್ಲಿ ಏನೋ ಇಬ್ರು ಎಲ್ಲ ಹೊಂದಾಣಿಕೆಯಲ್ಲಿ ಇದ್ರೆ ಇವ್ರಿಗೂ ಬಿಟ್ಕೊಡ್ಲಿ ಅಂತ. ಬಿಟ್ಕೊಡ್ಲಿ, ಇವರು ಮುಂದಕ್ಕೆ ಆಡಳಿತ ಮಾಡ್ಲಿ ಅಂದ್ರೆ ಬಿಟ್ಕೊಡ್ಬೋದು. ಇಲ್ಲ ಅವರು 2 ವರ್ಷ ಮಾಡ್ತೀನಿ ಅಂದ್ರೆ ಸಿದ್ದರಾಮಯ್ಯ ಅವರು ಮಾಡ್ತಾರೆ. ಅಲ್ಲ ಸರ್, ಅದು ಈಗ ಮುಂಚೆ ಚರ್ಚೆ ಆಗಿರುವಂತ ವಿಚಾರ ಅಂದ್ರೆ ಒಂದು ಮೂಲದ ಪ್ರಕಾರ 2.5 ವರ್ಷ ಅಂತ. ಸೊ ಹಾಗೆ ನೋಡಕ್ ಹೋದ್ರೆ 1.5 ವರ್ಷ ಬಾಕಿ ಇದೆ. ಆ ಅವಧಿ ಪೂರ್ಣಗೊಳ್ಳುವಕ್ಕಿಂತ ಮುಂಚೆನೆ ಆದ್ರೆ ಉತ್ತಮ ಅಂತೀರಾ, ಅಥವಾ ತೊಂದರೆ ಇಲ್ಲ ಇನ್ನು 1 ವರ್ಷ ಮಾಡಿ? 2 ವರ್ಷ ಹೇಳಿದ್ದಾರೆ. ಮುಂದಿನ ಭವಿಷ್ಯದಲ್ಲಿ ನಮ್ಮ ಡಿ ಕೆ ಸಾಹೇಬ್ರು ಏನ್ ಬೇಕಾದ್ರೂ ಮಾಡ್ಕೊಂಡು ವ್ಯವಹಾರ ಮಾಡ್ತಾರೆ. ಅದೇ ನಾವು ಇಬ್ರು ಏನೇನ್ ಇರ್ತದೋ ಗೊತ್ತಿಲ್ಲ. ಒಟ್ನಲ್ಲಿ ಇವರು 2 ವರ್ಷ ಗಂಟ ಕಾಯ್ತಾರೋ ಇಲ್ಲ ಮುಂದೆಗೆ ಬಿಟ್ಕೊಡ್ತಾರೋ, ನಮ್ ಡಿ ಕೆ ಸಾಹೇಬ್ರು ಆಡಳಿತ ಆಳ್ಬೇಡು ಆಗ್ಬೇಕು. ನಮ್ಮ ಆಸೆ ನಮ್ಮ ಕನಕಪುರ ಕ್ಷೇತ್ರಕ್ಕೆ ಮುಂದುವರಿಬೇಕು. ಸರಿ, ಈಗ ಸಿಎಂ ಆಗಿ ಸಿದ್ದರಾಮಯ್ಯನವರು ಇದ್ದಾರೆ. ಸೊ ಈಗ ಡಿ ಸಿ ಎಂ ಆಗಿ ಏನೋ ಶಿವಕುಮಾರ್ ಅವರು ಇರುವಂತದ್ದು. ಶಿವಕುಮಾರ್ ಅವರು ಒಬ್ಬರೇ ಡಿ ಸಿ ಎಂ ಇರೋದು, ಬಟ್ ಈಗ 3 ಡಿ ಸಿ ಎಂ ಆದ್ರೆ ಒಳ್ಳೇದು, ಅಂದ್ರೆ ಪ್ರತ್ಯೇಕ ಏನು ಸಮುದಾಯಕ್ಕೆ ಒಬ್ಬೊಬ್ರು ಡಿ ಸಿ ಎಂ ಆಗ್ಲಿ ಅನ್ನುವಂತ ಕೂಗು ಕೇಳಿ ಬರ್ತದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅದ್ರ ಬಗ್ಗೆ ಅವ್ರವ್ರು ಚರ್ಚೆ ಮಾಡ್ಕೊಂಡು ಯಾವೆಲ್ಲ ಮಾಡ್ಬೇಕು. ನಾವು ಜನಗಳ ಬಗ್ಗೆ ಮಾತಾಡಕ್ಕಾಗಲ್ತು. ಅವ್ರವ್ರಲ್ಲಿ ಏನೇನ್ ಇರ್ತದೋ ಅದ್ರ ಒಳ್ಳೆ ಕಡೆ ಒಳ್ಳೇದು ಮಾಡ್ಬೇಕು ಜನಗಳಿಗೆ ಅಷ್ಟೇ. ಸರ್ ನೀವೇನ್ ಹೇಳ್ತೀರಾ? ಡಿ ಸಿ ಎಂ ಒಬ್ಬರೇ ಇರ್ಬೇಕಾ ಅಥವಾ ಒಬ್ಬರೇ ಇದ್ರೆ ಬೆಸ್ಟ್? ಒಬ್ಬರೇ ಇರ್ಬೇಕು. ಒಬ್ಬರೇ ಇರ್ಬೇಕು. ಯಾಕೆ ಅಂತೀರಾ ಒಬ್ರು ಇದ್ರು? ಒಬ್ಬರೇ ಇರ್ಬೇಕು. ಏನು ಇಬ್ಬರು ಮಾಡ್ಕೊಂಡು ಏನ್ ಮಾಡ್ತೀರಿ? ಸಮುದಾಯಕ್ಕೊಬ್ರು ಬೇಡ, ಒಬ್ಬರೇ ಇದ್ರೆ ಸಾಕು. ಒಬ್ರು ಆ ಕಡೆ ಒಬ್ರು ಇರ್ತಾರೆ, ಈ ಕಡೆ ಒಬ್ರು ಇರ್ತಾರೆ. ಒಬ್ರಿದ್ರೆ ಸರಿ, ಒಬ್ಬ ಹೆಂಡತಿಗೆ ಒಬ್ಬ ಗಂಡ ಇರ್ಬೇಕು. ಸರಿ ಸರ್, ಈಗ ರಾಜ್ಯ ಸರ್ಕಾರದ ಕಾರ್ಯವೈಖರಿ ಬಗ್ಗೆ ಏನ್ ಹೇಳ್ತೀರಾ? 1 ವರ್ಷ ಪೂರ್ಣಗೊಂಡಿದೆ. ಅದ್ರು ಹೇಳಿಲ್ವಾ? ಇಬ್ರಲ್ಲಿ ಏನಿರ್ತದೋ ಗೊತ್ತಿಲ್ಲ ಸರ್. ಅದು ಒಟ್ಟಲ್ಲಿ ನಿಮ್ ಡಿ ಕೆ ಸಾಹೇಬ್ರು ಅವ್ರಿಗೆ ಬಿಟ್ಕೊಡ್ಬೇಕು. ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆಯಾ ಅಂತ? ಆಯ್ತದೆ. ಅವ್ರೊಂದು ಡಿ ಕೆ ಇರೋ ಗಂಟು, ಸಾಹೇಬ್ರು ಇರೋ ಗಂಟು ಕೆಲಸಗಳು ಚೆನ್ನಾಗಿ ನಡೀತದೆ. ಅಣ್ಣ ನಮಸ್ತೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕಾ? ಮುಖ್ಯಮಂತ್ರಿ ನನಗೇನೋ ಬೇಕಾಗಿಲ್ಲ ಅನಿಸ್ತದೆ. ಯಾಕೆ ಸರ್ ಮುಖ್ಯಮಂತ್ರಿ ಆಗೋದ್ ಬೇಡ? ಸಿದ್ದರಾಮಯ್ಯನವರು ಮುಂದುವರಿಲಿ ಅಂತೀರಾ? ಸಿದ್ದರಾಮಯ್ಯವರು ಮುಂದುವರೆದ್ರು ಒಳ್ಳೇದೇ. ಯಾಕೆ ಅಂದ್ರೆ ಇಲ್ಲಿ ನಮಗೆ ಕನಕಪುರದಲ್ಲಿ ಅಭಿವೃದ್ಧಿ ಏನೂ ಇಲ್ಲ.
ಅಭಿವೃದ್ಧಿ ಯಾರ ಮುಖ್ಯಮಂತ್ರಿ ಆದ್ರೂ ಅಭಿವೃದ್ಧಿ ಇಲ್ಲ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ರು ಇಲ್ಲ ಅಭಿವೃದ್ಧಿ ಇಲ್ಲ. ಒಂದು ಒಳ್ಳೆ ಕಾಲೇಜ್ ಇಲ್ಲ, ಒಂದು ಒಳ್ಳೆ ಹಾಸ್ಪಿಟ್ಲ್ ಇಲ್ಲ. ಮಕ್ಳುಗಳು ಓದ್ಬೇಕಾದ್ರೆ ಇಲ್ಲಿಂದ ಬೆಂಗಳೂರು ಮೈಸೂರು ಅಲ್ಲಿಗೆ ಹೋಗ್ತವೆ. ಹಾಗಾಗಿ ಇಲ್ಲಿ ಅಭಿವೃದ್ಧಿ ಏನೂ ಇಲ್ಲ ಸರ್. ಸೊ ಹಾಗಿದ್ರೆ ಇಲ್ಲಿ ಕನಕಪುರದಲ್ಲಿ ಅಭಿವೃದ್ಧಿ ಕೆಲಸಗಳು ಆಗಿಲ್ವಾ ಹಾಗಿದ್ರೆ ಡಿ ಕೆ ಶಿವಕುಮಾರ್ ಅವ್ರ ಕಡೆಯಿಂದ? ಏನಿಲ್ಲ ಅವರಿಂದ ಏನಿಲ್ಲ ಅಭಿವೃದ್ಧಿ. ಓಕೆ, ಇತ್ತೀಚೆಗೆ ಲೋಕಸಭಾ ಚುನಾವಣೆ ಮುಕ್ತಾಯ ಆಯ್ತು. ಡಿ ಕೆ ಸುರೇಶ್ ಅವರು ಮತ್ತೊಮ್ಮೆ ಏನು ಗ್ರಾಮಾಂತರದಿಂದ ಸ್ಪರ್ಧಿಸಿ ಸೋತ್ರು. 3 ಬಾರಿ ಸಂಸದರಾದಂತವ್ರು. ಸೋಲಕ್ಕೆ ಕಾರಣ ಏನು ಅನ್ಸುತ್ತೆ? ಅವ್ರ ಅಭಿವೃದ್ಧಿ ಮಾಡದೇ ಇರೋದೇ ಕಾರಣ. ಮಾಡಿಲ್ವಾ ಹಾಗಿದ್ರೆ? ಅವ್ರ ಫಾಲೋಯರ್ ಎಲ್ಲರೂ ಅವ್ರವ್ರಿಗೆ ಇದು ಮಾಡಿದ್ರೆ ಸಾಮಾನ್ಯ ಜನಕ್ಕೆ ಏನು ಅಭಿವೃದ್ಧಿ? ಅವ್ರ ಫಾಲೋಯರ್ ಇಂದಾನೆ ಅವ್ರು ಸೋತಿರೋದ್ ಕಾರಣ. ಓಕೆ, ಹಾಗಿದ್ರೆ ಅಂದ್ರೆ ಡಿ ಕೆ ಸುರೇಶ್ ಕಡೆಯಿಂದ ಕೆಲಸಗಳು ಆಗಿರ್ಲಿಲ್ವಾ ಅಂತ? ಅಂದ್ರೆ ನಿಮ್ಮ ಕನಕಪುರವನ್ನು ತೆಗೆದುಕೊಳ್ಳಕ್ ಹೋದ್ರೆ ಇಲ್ಲೇ ನೋಡ್ತಾ ಇದ್ದೀರಿ, ಈಗ ಪಾರ್ಕ್ ಒಂದ್ ಮಾಡಿದ್ದಾರೆ. ಪಾರ್ಕ್ ಇಂದ ಜನಕ್ಕೆ ಏನು ಉಪಯೋಗ? ತಾಲೂಕ್ ಆಫೀಸಲ್ಲಿ ಅದು ಚೆನ್ನಾಗಿದ್ದು ನೋಡದ್ ಬಿಸಾಕಿದ್ದಾರೆ, ಅದನ್ನ ಮಾಡಿದ್ದಾರೆ. ಅದರಿಂದ ಜನಕ್ಕೆ ಏನು ಉಪಯೋಗ? ಜನಕ್ಕೆ ಬೇಕಾಗಿರೋದೇನು? ಸವಲತ್ತುಗಳು, ಕುಡಿಯಕ್ಕೆ ನೀರು, ರಸ್ತೆ, ಮತ್ತೆ ಒಂದೊಳ್ಳೆ ಸ್ಕೂಲು, ಒಂದೊಳ್ಳೆ ಹಾಸ್ಪಿಟ್ಲು, ಕಾಲೇಜ್ಗಳಿಲ್ಲ. ಕರಿಯಪ್ಪನವ್ರು ಒಂದು ಕಟ್ಟಿಲ್ಲ ಅಂದಿದ್ರೆ ಅದು ಇಲ್ಲ. ಎಲ್ಲ ಬೆಂಗಳೂರು ಮೈಸೂರು ಆ ಕಡೆ ಓದ್ತಾ ಇದ್ದಾರೆ ಮಕ್ಕಳೆಲ್ಲ. ಓಕೆ ಸರ್, ಹಾಗಿದ್ರೆ ಪ್ರಸ್ತುತ ರಾಜ್ಯ ಸರ್ಕಾರದ ಕಾರ್ಯವೈಖರಿ ಬಗ್ಗೆ ಏನ್ ಹೇಳ್ತೀರಾ? ಎಲ್ಲ ಶೂನ್ಯ ಸರ್. ಎಲ್ಲ ಬಿಟ್ಟಿ ಭಾಗ್ಯ ಕೊಟ್ಬಿಟ್ಟು ಎಲ್ಲ ಇವಾಗ ದಿನನಿತ್ಯದ ಬಳಕೆ ವಸ್ತುಗಳನ್ನೆಲ್ಲ ಜಾಸ್ತಿ ಮಾಡಿದ್ದಾರೆ. ಒಂದ್ ಮನೆಗೆ 2,000 ರೂಪಾಯಿ ಕೊಡ್ತಾವ್ರೆ. ಬಾಕಿ ಜನಕ್ಕೆ ಏನ್ ಉಪಯೋಗ? ಅವ್ರ ಮನೇಲಿ 4 ಜನ ಇರ್ತಾರೆ, 4 ಜನನೂ ಕುಡಿತಾರ ಇಲ್ಲ ಇನ್ನೊಂದ್ ಮಾಡ್ತಾರ. 200 ರೂಪಾಯಿ ಇದ್ದದ್ ಕ್ವಾಟ್ರು 260 ಹೋಗಿದೆ. 60 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ, ಹಾಲೊಂದು ದರ ಜಾಸ್ತಿ ಆಗಿದೆ, ತರಕಾರಿ ದಿನಸಿ ಪ್ರತಿಯೊಂದು ಇದೂ ಪೇಪರ್ ಇದರಲ್ಲಿ ಹೋದ್ರೆ ಯಾವುದೋ ಬಾಂಡ್ ಪೇಪರ್ಗಳೆಲ್ಲ ಜಾಸ್ತಿ ಆಗಿದೆ. ನಿಮಗೆ ಗೊತ್ತು, ನಾವೇನು ಹೇಳ್ಬೇಕಾದಿಲ್ಲ. ಹಾಗೆ ಎಲ್ಲಿ ಬರೀ ಕೊಡ್ತಾ ಇರೋದು ಒಂದು ಕುಟುಂಬಕ್ಕೆ 2,000. ದಿನನಿತ್ಯ ಎಷ್ಟು ಕೀಳ್ತಾ ಇದ್ದಾರೆ ಇದನ್ನ ಯೋಚನೆ ಮಾಡಿ. ಹಾಗಿದ್ರೆ ಈ ಗ್ಯಾರಂಟಿ ಯೋಜನೆಗಳು ಬೇಡವಾಗಿತ್ತು ಅಂತ ಆಗಿತ್ತು ಸರ್. ಅದನ್ನ ತೆಗೆದು ಒಂದು ಕಾಲೇಜು, ಒಂದೊಳ್ಳೆ ಹಾಸ್ಪಿಟ್ಲುಗಳು, ಜಿಲ್ಲೆಗಳಲ್ಲಿ ಒಂದೊಳ್ಳೆ ಫೆಸಿಲಿಟಿ ಹಾಸ್ಪಿಟ್ಲುಗಳು, ಒಂದೊಳ್ಳೊಳ್ಳೆ ಕಾಲೇಜ್ಗಳು, ಗೌರ್ಮೆಂಟ್ ಕಾಲೇಜ್ಗಳು ಎಲ್ಲ ಬಿಸ್ನೆಸ್ ಆಗ್ಬಿಟ್ಟಿದೆ ಸರ್. ಪ್ರೈವೇಟಲ್ಲಿ ಮಾಡ್ತಾರೆ, ಇಂಜಿನಿಯರು, ಮೆಡಿಕಲ್ ಕಾಲೇಜೆಲ್ಲ ಅವು ಎಲ್ಲ ಬಿಸ್ನೆಸ್ ಟೈಪ್ ಆಗ್ಬಿಟ್ಟಿದೆ. ಗೌರ್ಮೆಂಟ್ ಕಾಲೇಜು ಎಲ್ಲಿದೆ? ಗೌರ್ಮೆಂಟ್ ಕಾಲೇಜ್ಗೆ ಮಕ್ಕಳುಗಳನ್ನ ಸೇರಿಸೋಕ್ಕೆ ಎಲ್ಲಿದೆ ಗೌರ್ಮೆಂಟ್ ಕಾಲೇಜ್ಗಳು? ಒಂದು ತಾಲೂಕಲ್ಲಿ ಯಾವುದೇ ಸವಲತ್ತುಗಳಿಲ್ಲ ಇಲ್ಲಿ. ಹಾಗಿದ್ರೆ ಫೈನಲ್ ಆಗಿ ಕೇಳುವಂಥದ್ದು, ಡಿ ಕೆ ಶಿವಕುಮಾರ್ ಅವರು ನಿಮ್ಮ ಕನಕಪುರ ಕ್ಷೇತ್ರದಿಂದ ಆಯ್ಕೆಯಾಗಿರೋ ಕಾರಣಕ್ಕೆ ಅವರು ಮುಖ್ಯಮಂತ್ರಿಗಳಾಗೋದು ಬೇಡವಾ? ಹಾಗಿದ್ರೆ ಆಗ್ಬೋದಾಗಿತ್ತು, ಕೆಲಸ ಇಲ್ವಲ್ಲ. ಕೆಲಸ ಮಾಡಿದ್ರೆ ಅವ್ರು ಮುಖ್ಯಮಂತ್ರಿ ಆಗಿರೋ. ಈಗ ನೀವೇ ನೋಡ್ತಾ ಇದ್ದೀರಾ, ಒಂದ್ ವರ್ಷದ ಮೇಲಾಯ್ತು ಅವ್ರು ಮುಖ್ಯಮಂತ್ರಿ ಆಗಿ. ಇಲ್ಲಿ ಅಭಿವೃದ್ಧಿ ಏನಾಗಿದೆ ತೋರಿಸಿ, ಏನ್ ಮಾಡಿದ್ದಾರೆ ತೋರಿಸಿ. ಅವ್ರ ಕಡೆಯಿಂದ ಅಭಿವೃದ್ಧಿ ಕೆಲಸ ಆಗಿಲ್ಲ, ಸೊ ಬೇಡ ಅಂತ. ಈಗ ಅಭಿವೃದ್ಧಿ ಆಗಿರೋದನ್ನ ತೋರಿಸ್ಬೇಕಲ್ವಾ ಅವರು? ಈಗ ಒಂದ್ ವರ್ಷದ ಮೇಲಾಯ್ತು, ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ಯಾವ್ದಾದ್ರು ಒಂದು ಮಾಡಿದಾರ? ಇಲ್ಲ. ಈ ಮೇಕೆದಾಟು ಯೋಜನೆ ಮಾಡ್ತೀವಿ ಅಂತ ಇಲ್ಲಿಂದ ಅಲ್ಲಿ ಗಂಟ ನಡ್ಕೊಂಡೋದ್ರು ಎಲ್ಲಾರು ಹೋಗಿ, ಆದ್ರೂ ಏನಾಯ್ತು? ಅಂದ್ರೆ ಸಾಕಷ್ಟು ಜನ ಕನಕಪುರದಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ಕಡೆಯಿಂದ ಸಾಕಷ್ಟು ಕೆಲಸ ಆಗಿದೆ ಅಂತ ಹೇಳ್ತಾರೆ. ಬಟ್ ನಿಮ್ಮ ಅಭಿಪ್ರಾಯ? ನೀವು ಬರ್ತೀರಾ ನನ್ನ ಜೊತೆಲಿ ತೋರಿಸ್ತೀನಿ ಏನ್ ಅಭಿವೃದ್ಧಿ ಮಾಡವ್ರೆ ಅಂತ. 3 ವರ್ಷ ಆಗಿದೆ, 3-4 ವರ್ಷ ಆಗಿದೆ ಮನೆಗಳು ಹೊಡೆದಾಕಿ ಕಟ್ತೀವಿ ಅಂತ ಹೇಳಿ. ಅಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ. ನೀವು ಬರ್ತೀನಿ ಅಂದ್ರೆ ನಾನು ತೋರಿಸ್ತೀನಿ. ಸರಿ, ಬನ್ನಿ ಹೋಗೋಣ. ಎಸ್ ವೀಕ್ಷಕರೇ, ನಾನೀಗ ಕನಕಪುರದ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಬಳಿ ಇದ್ದೇನೆ. ಇಲ್ಲಿ ಒಂದಷ್ಟು ಜನರನ್ನು ಮಾತಾಡಿಸ್ತಾ ಹೋಗ್ತೇನೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕಾ ಅನ್ನುವಂಥ ಪ್ರಶ್ನೆ ಅವರ ಮುಂದೆ ಇಡ್ತೇನೆ. ಸರ್ ನಮಸ್ತೆ. ಮೊದಲನೇದಾಗಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿ ಆಯ್ಕೆ ಆಗ್ಬೇಕು. ಎಲ್ಲ ಮೇಲೆ ನಿರ್ಧಾರ ಮಾಡ್ಬೇಕಲ್ಲ, ಹೈಕಮಾಂಡ್ ನಿರ್ಧಾರ ಮಾಡಿದ್ರೆ ಆಗ್ಬೋದು. ಅದಕ್ಕೇನು ತಪ್ಪೇನಿಲ್ಲ. ಅವರು ಶ್ರಮ ಪಟ್ಟಿದ್ದಾರೆ, ಶ್ರಮಕ್ಕೆ ತಕ್ಕಂತೆ ಫಲ ಬೇಕಲ್ಲ, ಆಗೋದ್ರಲ್ಲಿ ತಪ್ಪೇನಿಲ್ಲ. ಅದೇ ನಿಮ್ಮ ಕನಕಪುರದ ಕ್ಷೇತ್ರದಿಂದ ಆಯ್ಕೆಯಾದಂತವರು ಡಿ ಕೆ ಶಿವಕುಮಾರ್ ಅವರು, ಕನಕಪುರದ ಮೇಲೆ ಅವರಿಗೆ ಯಾವಾಗ್ಲೂ ವಿಶೇಷವಾದಂತ ಒಲವಿರುವಂತದ್ದು. ಸೊ ಆ ನಿಟ್ಟಿನಲ್ಲಿ ನಿಮ್ಮ ಕನಕಪುರದಿಂದ ಆಯ್ಕೆಯಾದಂತವ್ರು ಮುಖ್ಯಮಂತ್ರಿ ಆಗ್ಬೇಕಾ ಅಂತ ನಿಮ್ ಪ್ರಕಾರ? ಯಾವ ಕಾರಣದಿಂದ ಆಗ್ಬೇಕು ಅಂತ ಅನ್ಸುತ್ತೆ? ಅಭಿವೃದ್ಧಿ ಆಗಿದೆ, ಕರ್ನಾಟಕ ಎಲ್ಲ ಸುತ್ತಿ ಕಷ್ಟಪಟ್ಟು 135-136 ಸೀಟ್ ತಗೊಂಡ್ ಬಂದಿದ್ದಾರೆ. ಮಾಡೋದು ಒಳ್ಳೇದು, ಅದಕ್ಕಿಂತ ದೊಡ್ಡ ಇದು ಏನಿಲ್ಲ.
ಆಗೋದು ಒಳ್ಳೇದು, ಉತ್ತಮ. ಉತ್ತಮ. ಸರಿ ಸರ್, ಈಗ ಲೋಕಸಭಾ ಚುನಾವಣೆ ಮುಗಿದಿದೆ, ಡಿ.ಕೆ. ಸುರೇಶ್ ಅವರು ಸೋತಿದ್ದಾರೆ. ಈ ಸೋಲಿನ ಬಗ್ಗೆ ಅಥವಾ ಏನು ಕಾರಣಗಳು ಏನಿರ್ಬೋದು ಅಂತ ಅನ್ಸುತ್ತೆ ನಿಮ್ಗೆ? ಕಾರಣಗಳು ಹೇಳೋದಕ್ಕಾಗಲ್ಲ. ಹೊಸ ಕ್ಯಾಂಡಿಡೇಟ್ ಆದ್ರಿಂದ ಸ್ವಲ್ಪ ಜನಗಳಿಗೆ ಇವರು 2-3 ಸಾರಿ ಗೆದ್ದಿದ್ದಾರೆ, ಬದಲಾವಣೆ ಇರ್ಲಿ ಅಂತ ಜನ ಬದಲಾವಣೆ ಮಾಡಿರ್ಬೋದು. ಅಷ್ಟು ಬಿಟ್ರೆ ನೀನ್ ಕಾರಣ ಯಾವ ಬೇರೆ ಏನಿಲ್ಲ. ಸಂಸದರಾಗಿ ಡಿ.ಕೆ. ಸುರೇಶ್ ಅವರು ಕೆಲಸಗಳನ್ನು ಮಾಡಿದ್ರ? ಆಗಿದೆ, ಕೆಲಸ ಆಗಿದೆ. ಯಾರು ಆಗಿಲ್ಲ ಅಂತ ಹೇಳಕ್ಕಾಗಲ್ಲ, ಕೆಲಸ ಆಗಿದೆ. 3 ಬಾರಿ ಸಂಸದರಾದಂತವರು 10 ವರ್ಷದಲ್ಲಿ ಕೆಲಸ ಆಗಿದೆ. ಅವರು ಮೊದಲನೇ ಸಾರಿ 3 ತಿಂಗಳು ಅಷ್ಟೇ, 3 ತಿಂಗಳು ಅದೇನು ಕೆಲಸ ಇಲ್ಲ ಬಿಡಿ. 10 ವರ್ಷದಲ್ಲಿ ಕೆಲಸ ಆಗಿದೆ, ಬೇಕಾದಷ್ಟು ಕೆಲಸ ಆಗಿದೆ. ಅದನ್ನ ನಾವು ಇಲ್ಲ ಅಂತ ಅಲ್ಲಿಗಳಿಯೋದಕ್ಕಾಗಲ್ಲ, ಕೆಲಸ ಇದೆ. ಹಾಗಿದ್ರೆ ರಾಜ್ಯ ಸರ್ಕಾರದ ಕಡೆಯಿಂದ ಏನು ಈಗ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆಯಾ? ರಾಜ್ಯ ಸರ್ಕಾರದ ಒಟ್ಟು ಕಾರ್ಯವೈಖರಿ ಬಗ್ಗೆ ರಾಜ್ಯ ಸರ್ಕಾರ ಯಾತಕ್ಕೆ ಸರಿ ಇರಬೇಕು, ಎಂತಕ್ಕಿರ್ಬೇಕು? ಈ ತರ ಮಾಡ್ತಾವ್ರೆ ರಾಜ್ಯ ಸರ್ಕಾರ. ಏನು ಎಲ್ಲ ಇದೆ, ಅವರು ಕ್ಯಾಂಡಿಡೇಟ್ ಆಗ್ಬೇಕು, ಇವರು MLC ಇಲ್ಲಿ MLA MP ಆಗ್ಬೇಕು. ದೇಶದ ಅಭಿವೃದ್ಧಿ, ನಾಡಿನ ಅಭಿವೃದ್ಧಿನೇ ಮಾಡೋದಕ್ಕೆ ಯಾರಿಗೂ ಜನಕ್ಕೆ ಮನಸ್ಸೇ ಇಲ್ಲ ಅವ್ರಿಗೆ. ಎಲ್ಲ ಬೆಲೆಗಳು, ವ್ಯಾಪಾರಗಳು ಜಾಸ್ತಿ ಮಾಡ್ಕೊಂಡು ಹೋಗ್ತಾವ್ರೆ. ಇಲ್ಲೇನು ಪ್ರಯೋಜನ? ಜನಗಳಿಗೆ ಮಳೆ ಇಲ್ಲ, ಬೆಳೆ ಇಲ್ಲ, ಏನ್ ಕಣ್ಣು ಬಾಯಿ ಬಿಡ್ತಾ ಇದ್ದಾರೆ. ಕಣ್ಣೀರು ಒರೆಸೋದು ಬೇಡವಾ? ಹೇಳಕ್ಕಾಗಲ್ಲ ಸರ್. ಗ್ಯಾರಂಟಿ ಯೋಜನೆಗಳ ಬಗ್ಗೆ ಏನು ಹೇಳ್ತೀರಾ? ನನಗೆ ಅದು ಗೊತ್ತಿಲ್ಲ ಸರ್, ನಮಗೂ ಅದಕ್ಕೂ ಸಂಬಂಧ ಇಲ್ಲ. ನಾವು ಗ್ಯಾರಂಟಿ ಬಗ್ಗೆ, ಆ ಗ್ಯಾರಂಟಿಯಿಂದಾನೇ ಇಷ್ಟೊಂದು ಇದಾಗಿತ್ತು. ಹೇಳ್ಬೇಕು ಅಂದ್ರೆ ತಗೊಂಡು ಯಾರೋ ಚೆನ್ನಾಗಿರ್ಲಿ, ಅದಕ್ಕೆ ಪ್ರಶ್ನೆ ಬೇರೆ. ಎಲ್ಲಾರ್ಗೂ ಕೊಡ್ಬೇಡ, ಯಾರಿಗೂ ಅವ್ರಿಗೆ ತಕ್ಕಂದು ಬಡವರಿಗೆ, ಏನು ನಿರ್ಗತಿಕರಿಗೆ ಅಂತವ್ರಿಗೆ ಅದನ್ನ ಅನುಕೂಲ ಮಾಡ್ಕೊಡ್ಬೇಕಾಯ್ತು. ಅದು ಬಿಟ್ಟು ಬೇರೆ ಎಲ್ಲ ಒಂದೇ ಸಮ ನೋಡಿದ್ರೆ ಬೆಸ್ಟ್. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ, ಡಿ.ಕೆ.ಶಿ ಅವರು ಮುಖ್ಯಮಂತ್ರಿ ಆಗ್ಬೇಕಾ? ಹೌದು, ಆಗ್ಬೋದು. ನೋಡ್ಬೇಕು ಅವ್ರು ಏನ ಕಾಂಗ್ರೆಸ್ ಪಕ್ಷ ಏನ್ ತೀರ್ಮಾನ ಮಾಡ್ತಾರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಖಂಡಿತ. ಆದ್ರೆ ನಿಮಗೆ ಕನಕಪುರದ ಜನತೆಗೆ ಏನ್ ಅನ್ಸುತ್ತೆ? ಯಾಕೆಂದ್ರೆ ಡಿ.ಕೆ. ಶಿವಕುಮಾರ್ ಅವರ ರಾಜಕೀಯ ಕರ್ಮಭೂಮಿ ಇದು, ಏನ್ ಹೇಳ್ತೀರಾ? ಅಂದ್ರೆ ಇಲ್ಲಿ ಅವರು ಇದ್ರು ಇನ್ನು ನಮ್ಮ ಜಿಲ್ಲೆಯಿಂದ ಒಬ್ಬರ ಆದ್ರೆ ಅಂದ್ರೆ ಇನ್ನು ಜಿಲ್ಲೆಗೆ ಅಭಿವೃದ್ಧಿ ಆಗ್ಬೋದು ಅಂತ ಒಂದು ಇದು. ಈಗ ಆಲ್ರೆಡಿ ಕನಕಪುರನ ತುಂಬಾ ಅಭಿವೃದ್ಧಿ ಮಾಡಿದ್ದಾರೆ. ಸೊ ಇನ್ನು ಬೇರೆ ತಾಲೂಕುಗಳಿಗೆ ಹೋಲಿಸ್ಕೊಂಡು ನಮ್ಮ ತಾಲೂಕು ತುಂಬಾ ಅಭಿವೃದ್ಧಿ ಆಗಿದೆ. ಸೊ ಹಂಗಾಗಿ ಇನ್ನೊಂಚೂರು CM ಅದೇನಾದ್ರು ಆದ್ರೆ ನಮ್ಮ ಜಿಲ್ಲೆನ ಒಂಚೂರು ಅಭಿವೃದ್ಧಿ ಮಾಡ್ತಾರೆ ಅಂತ ಹೇಳಿ ಆಶಾಭಾವನೆ ಅಷ್ಟೇ. ಯೂತ್ ಆಗಿ ಈಗೇನು ರಾಜ್ಯ ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರ, ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಮತ್ತೆ ಇದನ್ನ ಬಿಟ್ಟು, ಈಗ ಆಗ್ತಾ ಇರುವಂತ ಕೆಲಸಗಳನ್ನ ಬಿಟ್ಟು ಇವರು ಉದ್ಯೋಗ ಸೃಷ್ಟಿ ಮಾಡ್ಬೇಕು ಇವರು. ಬಟ್ ಅವರು ಕೌಶಲ್ಯಾಭಿವೃದ್ಧಿ ಇಲಾಖೆ ಇದೆ, ಅದು ಏನ್ ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ. ಕೌಶಲ್ಯಾಭಿವೃದ್ಧಿ ಇಲಾಖೆ ಅವರು ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ಅದ್ರ ಬಗ್ಗೆ ಈಗ ಅವರು ಒಂದು ಟ್ರೈನಿಂಗ್ ಕೊಡೋದಾಗಿರ್ಬೋದು ಗೌರ್ಮೆಂಟ್ ಕಡೆಯಿಂದ, ಇಲ್ಲ ಬೇರೆ ಒಂದು ಇದಾಗಿರ್ಬೋದು, ಏನು ಕೊಡ್ತಾ ಇಲ್ಲ ಅವರು. ಈಗ ಒಂದು ವರ್ಷಕ್ಕೆ 8 ಲಕ್ಷದಿಂದ 10 ಲಕ್ಷ ಎಲ್ಲ ಓದ್ ಬರ್ತಾ ಇದಾರೆ. ಬಟ್ ಅವ್ರಿಗೆ ಉದ್ಯೋಗದ ಭರವಸೆ ಆಗ್ಲಿ ಇಲ್ಲ ಇನ್ನೊಂದಾಗ್ಲಿ ಏನು ಕೊಡ್ತಾ ಇಲ್ಲ ಅವರು. ಸುಮ್ಮನೆ ಒಂದು ಇಲಾಖೆ ಅಂತ ಇದೆ, ಅದಕ್ಕೇನು ಈಗ ಅದು ಇಲಾಖೆ ಇದೆ ಅಂತಾನೆ ಗೊತ್ತಿಲ್ಲ. ಅದರಿಂದ ನೋಂದಣಿ ಮಾಡ್ಕೊಳ್ಳೋ ಈಗ ಸ್ವಲ್ಪ ದಿನದ ಹಿಂದೆ ಇಲ್ಲಿ ಬೆಂಗಳೂರಲ್ಲಿ ಇಂಟರ್ವ್ಯೂ ಎಲ್ಲ ಅಟೆಂಡ್ ಮಾಡಿಸ್ತಿದ್ರು. ಅದು ಕೆಲವ್ರಿಗೆ ಗೊತ್ತೇ ಇಲ್ಲ ಮಾಹಿತಿ. ಅಲ್ಲೆಲ್ಲ ಇದೆ ಅರಮನೆ ಮೈದಾನದಲ್ಲಿ ಮಾಡಿಸಿದ್ರು, ಕೆಲವರು ಮಾಹಿತಿನೇ ಇಲ್ಲ. ಸೊ ಅದ್ರ ಮಾಹಿತಿ ಕೊರತೆ ಇದೆ. ಇವರು ನೋಡ್ಬೇಕು, ಉದ್ಯೋಗ ಸೃಷ್ಟಿನೇ ಮೇನ್ ಸರ್, ಅಷ್ಟು ಉದ್ಯೋಗ ಸೃಷ್ಟಿ ಆಗ್ಬೇಕು. ಓಕೆ ಫೈನ್. ಹಾಗಿದ್ರೆ ರಾಜ್ಯ ಸರ್ಕಾರದಿಂದ ಈಗ ಆಗ್ತಾ ಇರುವಂತ ಕೆಲಸಗಳು, ಹಾಗೇನೆ ಏನು ಒಟ್ಟಾರೆಯಾಗಿ ಅವರ ಕಾರ್ಯವೈಖರಿ ಬಗ್ಗೆ ಏನ್ ಹೇಳಕ್ ಬಯಸ್ತೀರಾ? ಏನ್ ಹೇಳಕ್ ಬಯಸ್ತೀನಿ ಸರ್, ಏನು ಕಾರ್ಯವೈಖರಿ ಏನೇ ಆಗ್ತಾ ಇಲ್ಲ. ಇವಾಗ ಪ್ರಗತಿ ಅಂತ ಅಂದ್ರೆ ಇವಾಗ ಒಂದು ವರ್ಷ ಆಯ್ತು ಇವ್ರು ಬಂದು. ಇವ್ರಿಗೆಲ್ಲ ಇವರು ಇದನ್ನ ಹೇಳಿ ಉಚಿತಗಳಿಗೆ ಕೊಡೋದೇ ಆಗಿರೋದು ಇವ್ರಿಗೆ. ಹೊಸದಾಗಿ ಏನು ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳು ಏನು ಇವ್ರಿಗೆ ಬಜೆಟ್ ಆಗ್ಲಿ ಇನ್ನೊಂದಾಗ್ಲಿ ಏನು ಅಲೋಕೇಟ್ ಮಾಡಿಲ್ಲ. ಬಜೆಟ್ ಮಾಡಿಸಿದಾರೆ, ಅದ್ರ ಬಜೆಟ್ ಅಲ್ಲಿ ಮಾಡಿಸಿರೋದ್ರಲ್ಲಿ 10% ಇನ್ನೂ ಹಣಗಡೆ ಬಿಡುಗಡೆ ಮಾಡಿಲ್ಲ. ಸೊ ಹಂಗಾಗಿ ನೋಡ್ಬೇಕು ಸರ್, ಇವರು ಡೆವಲಪ್ಮೆಂಟ್ ಅಲ್ಲಿ ಏನು ಆಸೆ ಭಾವನೆ ಇಟ್ಕೊಳಕ್ ಆಗಲ್ಲ. ಇನ್ನು ಇವರು ಉಚಿತಗಳ ಘೋಷಣೆಗೆ ಇವರು ದುಡ್ಡು ಉಣಿಸ್ತಾ ಇದಾರೆ. ಇನ್ನು ನೋಡ್ಬೇಕು ಮುಂದೆ ಏನ್ ಮಾಡ್ತಾರೆ ಅಂತ. ಓಕೆ, ಲೋಕಸಭಾ ಚುನಾವಣೆ ಮುಗಿದಿದೆ. ಸೊ ನಿಮ್ಮ ಕನಕಪುರ ಏನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಸೇರುವಂತ ಒಂದು ವಿಧಾನಸಭಾ ಕ್ಷೇತ್ರ. ಸೊ ಡಿ.ಕೆ. ಸುರೇಶ್ ಅವರು ಈ ಬಾರಿ ಸೋಲ್ತಾರೆ, 3 ಬಾರಿ ಸಂಸದರಾಗಿ ಆಯ್ಕೆ ಆದಂತವ್ರು. ಸೊ ಏನ್ ಹೇಳ್ತೀರಾ? ಅಂದ್ರೆ ಯಾಕೆ ಸೋತ್ರು ಅಂತ ಅನ್ಸುತ್ತೆ? ಜನ ಬದಲಾವಣೆ ಬಯಸಿದ್ದಾರೆ. ಓಕೆ, ಇವರು ಏನು ಡಾಕ್ಟರ್ ಏನು ಮಂಜುನಾಥ್ ಅವ್ರ ಏನು ಸೆಲೆಕ್ಟ್ ಆಗಿದ್ದಾರೆ. ಅವರು ಇದು ವೈದ್ಯ ವೃತ್ತಿಯಲ್ಲಿ ಹೆಸರು ಮಾಡಿದವರು. ಅದರಿಂದ ಜನ ಸ್ವಲ್ಪ ಆತರ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಸರಿ ಇರ್ಲಿ ಒಂಚೂರು ಇವ್ರಿಗೂ ಅವಕಾಶ ಕೊಡೋಣ ಅಂತೇಳಿ 3 ಸರಿ ಅವಕಾಶ ಅವ್ರು ಕೊಟ್ಟಿದ್ದಾರೆ. ಸರಿ ಈಗ ಅವಕಾಶ ಬದಲಾವಣೆ ಬಯಸಿದ್ದಾರೆ. ನೋಡೋಣ ಇವರು ಏನು ಕೆಲಸ ಮಾಡ್ತಾರೆ, ಜನರ ಒಂದು ನಾಡಿನ ಮಿಡಿತಗಳಿಗೆ ಯಾವ ತರ ಸ್ಪಂದಿಸ್ತಾರೆ ಅಂತ ನೋಡೋಣ. ಎಸ್ ಸರ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನಾನೀಗ ಕನಕಪುರದ ಬಸ್ ಸ್ಟ್ಯಾಂಡ್ ಬಳಿ ಇರುವಂತಹ ಆಟೋ ನಿಲ್ದಾಣದ ಬಳಿ ಇದ್ದೇನೆ. ಇಲ್ಲಿನ ಆಟೋ ಚಾಲಕರನ್ನ ಮಾತಾಡಿಸ್ತಾ ಹೋಗ್ತೀನಿ.
ಏನಪ್ಪಾ ಅಂತಂದ್ರೆ ವಿಷಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಆಗ್ಬೇಕಾ ಅನ್ನುವಂಥದ್ದು. ಯಾಕೆಂದ್ರೆ ರಾಜಕೀಯದಲ್ಲಿ ಈಗ ಸದ್ಯಕ್ಕೆ ಏನು ಚರ್ಚೆಯಲ್ಲಿರುವಂಥ ವಿಚಾರ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಆಗಬೇಕು ಅನ್ನುವಂಥದ್ದು. ಸೊ ಜನರ ಮಾತಾಡ್ಸ್ತಾ ಹೋಗ್ತೀನಿ. ಈಗ ಸದ್ಯಕ್ಕೆ ಏನು ಆಟೋ ಚಾಲಕರನ್ನ ಮಾತಾಡ್ತೀನಿ. ಸರ್ ನಮಸ್ತೆ. ಸರ್ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಬೇಕಾ ಬೇಡವಾ? ಆಗ್ಲಿ ಬಿಡಿ ಸರ್, ನಮ್ಮ ಸ್ಥಳೀಕರಲ್ಲವರು ಆದ್ರೂ ಒಳ್ಳೇದಲ್ವೇ? ಓಕೆ ಓಕೆ ಸರಿ. ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಲಿ ಅಂತ ಹೇಳ್ತಾ ಇದ್ದೀರಾ, ಕೆಲಸಗಳನ್ನ ಮಾಡ್ತಾ ಇದ್ದಾರಾ ನಿಮ್ಮ ಕ್ಷೇತ್ರದಿಂದ ಆಯ್ಕೆ ಆದಂತವ್ರು, ಅಂದ್ರೆ ಕನಕಪುರ ಕ್ಷೇತ್ರದಿಂದ? ಮಾಡಿದ್ದಾರೆ ಸರ್, ಮಾಡಿದ್ದಾರೆ, ಅಷ್ಟು ಮಾಡಿದ್ದಾರೆ, ಏನಿಲ್ಲ ಅಭಿವೃದ್ಧಿಯಲ್ಲಿ ಏನು ಕೊರತೆ ಇಲ್ಲ, ಇರೋದ್ರಲ್ಲಿ ಪರವಾಗಿಲ್ಲ, ಮಾಡ್ತಾ ಇದ್ದಾರೆ. ಓಕೆ ಹಾಗಿದ್ರೆ ಈಗ ಏನು ರೀಸೆಂಟ್ ಆಗಿ ಏನು ಲೋಕಸಭಾ ಚುನಾವಣೆ ಮುಗೀತು. ಲೋಕಸಭಾ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಸೋದರ ಸುರೇಶ್ ಅವರು ಸೋತ್ರು. ಏನಿರ್ಬೋದು ಅಂತ ಅನ್ಸುತ್ತೆ ಕಾರಣ? ಏನೋ ಸರ್, ಕಾರಣ ಅವೆಲ್ಲ ಇದ್ದೇ ಇರ್ತದೆ. ಹೊಂದಾಣಿಕೆ ಆದ್ರು, ಅದು ಎಫೆಕ್ಟ್ ಆಯ್ತು, ಸೋತ್ರು. ಹೊಂದಾಣಿಕೆ ಆಗದೆ ಸೋಲು ಕಾರಣ ಇಲ್ಲ, ಅವ್ರು ಹೊಂದಾಣಿಕೆ ಆದ್ರು ಸೋತ್ರು ಅಷ್ಟೇ. ಓಕೆ ಸರಿ. ಹಾಗಿದ್ರೆ ಸುರೇಶ್ ಅವರು ಸಂಸದರಾಗಿ ಕೆಲಸಗಳನ್ನ ಮಾಡಿದ್ರ? ಅವರು ಮಾಡಿದ್ದಾರೆ ಸರ್, ಸುತ್ತಮುತ್ತ ಓಡಾಡೋರು ಚೆನ್ನಾಗೆ, ಅವರು ಪರವಾಗಿಲ್ಲ ಮಾಡ್ತಾ ಇದ್ರು. ಅಲ್ಲ, ಕನಕಪುರ ಅಂತಂದ್ರೆ ಇಬ್ರಿಗೂ ಕೂಡ ಏನು ಡಿ ಕೆ ಬ್ರದರ್ಸ್ಗೆ ಒಂದು ಏನು ಅತಿಯಾಗಿ ಅಂದ್ರೆ ವ್ಯಾಮೋಹ ಅಥವಾ ಅತಿಯಾದ ಒಂದು ಅವರ ಒಂದು ರಾಜಕೀಯ ನೆಲೆಯನ್ನ ಕಲ್ಪಿಸಿಕೊಂಡಂತಹ ಜಾಗ ಇದು, ಕಲ್ಪಿಸಿಕೊಟ್ಟ ಜಾಗ. ಸೊ ಆ ನಿಟ್ಟಿನಲ್ಲಿ ನೋಡಕ್ ಹೋದ್ರೆ ಕನಕಪುರದ ಮೇಲೆ ಅವರಿಗೆ ವಿಶೇಷವಾದ ಒಲವಿದೆ. ಸೊ ಆದ್ರೂ ಕೂಡ ಡಿ ಕೆ ಸುರೇಶ್ ಅವರು ಇಲ್ಲಿಂದ ಅಂದ್ರೆ ಏನು ಕನಕಪುರದಿಂದ ಲೀಡ್ ಸಿಕ್ಕರು ಕೂಡ ಬೆಂಗಳೂರು ಗ್ರಾಮಾಂತರದಿಂದ ಸೋತ್ರು. ಸೊ ಏನ್ ಹೇಳ್ತೀರಾ? ಅದೇ ಸರ್, ಹೊಂದಾವಣಿಕೆ ಅವ್ರು ಮಾಡಿರೋ ಕೆಲಸ ನೋಡ್ಲಿಲ್ಲ, ಹೊಂದಾವಣಿಕೆ ಮೇಲೆ ಹೊಟ್ಟೋಯ್ತು ಅಷ್ಟೇ. ಇದು ಬೇರೆ ವ್ಯಕ್ತಿ ಬಂದ್ರಲ್ಲ, ಅದ್ರ ಮೇಲೆ ಡಿಬೇಟ್ ಆಗೋಯ್ತು ಅಷ್ಟೇ. ಅದು ಓಕೆ. ಹಾಗಿದ್ರೆ ಡಾಕ್ಟರ್ ಮಂಜುನಾಥ್ ಅವ್ರು ನಿಂತಿದ್ದು ಅಂದ್ರೆ ಚುನಾವಣೆ ಒಳ್ಳೆಯವ್ರೆ, ಅದು ಏನ್ ಮಾಡೋದು ಹೇಳಿ, ಜನ ಎತ್ತಾಗಬೇಕು ಅತ್ತಾಗ ಆರಿಸ್ಕೊಂಡವ್ರೆ ಅಷ್ಟೇ, ಏನು ಮಾಡಕ್ಕಾಗಲ್ಲ. ಹಾಗಿದ್ರೆ ಸುರೇಶ್ ಅವರು ಕೆಲಸ ಮಾಡಿ ಕೂಡ ಸೋತ್ರು. ಮಾಡವ್ರೆ, ಕೆಲಸ ಮಾಡ್ಲಿಲ್ಲ ಅಂತ ಹೇಳಕ್ಕಾಗಲ್ಲ. ಇದು ಏನು ಹೇಳಕ್ಕಾಗಲ್ಲ, ರಾಜಕೀಯ ಹೆಂಗ್ ಬೇಕಂತ ತಿಳ್ಕೊತದಲ್ರ, ಆಗುತ್ತೆ, ಹೇಳಕ್ಕಾಗಲ್ಲ. ಸರ್ ಸದ್ಯಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರದ ವಿಚಾರಕ್ಕೆ ಏನ್ ಹೇಳ್ತೀರಾ? 1 ವರ್ಷ ಪೂರ್ಣಗೊಂಡಿದೆ ರಾಜ್ಯ ಸರ್ಕಾರ ಅಸ್ತಿತ್ವಕ್ಕೆ ಬಂದು, ಏನ್ ಹೇಳ್ತೀರಾ? ಅದೇ ಅವ್ರು ಆಗ್ಬೇಕು ಅಂತ ಇಷ್ಟಪಟ್ಟಿದ್ದಾರೆ, ಆದ್ರೂ ಒಳ್ಳೇದು ಸರ್. ಸರಿ. ಅಲ್ಲ, ರಾಜ್ಯ ಸರ್ಕಾರ ಜನಪರವಾದಂತ ಕೆಲಸ ಮಾಡ್ತಿದ್ಯಾ ಹೇಗೆ? ಏನೋ ಮಾಡ್ತಾ ಇದಾರೆ ಸರ್, ಅವ್ರ ಕೈಲಾದಷ್ಟು ಮಾಡ್ತಾ ಇದಾರೆ. ಜನಕ್ಕೆ ಅದು ಗ್ಯಾರಂಟಿ ಅಂತ ಹೇಳ್ಕೊಂಡು ಮಾಡ್ತಾ ಇದಾರೆ ಅಷ್ಟೇ ಸರ್. ನೀವೀಗ ಆಟೋ ಓಡಿಸ್ಕೊಂಡಿದ್ದೀರಾ, ನಿಮ್ಗೆಲ್ಲ ಹೇಗೆ ಅಂತಂದ್ರೆ ಓಕೆನಾ? ಅಂದ್ರೆ ಏನು ಈ ಬಸ್ ಫ್ರೀ ಆಗಿರೋದು ಅದೆಲ್ಲ ಏನು ಎಫೆಕ್ಟ್ ಆಗಿದೆಯಾ ಇಲ್ವಾ, ಹೇಗೆ? ಬಸ್ ಫ್ರೀ ಆದ್ಮೇಲೆ ನಮ್ಗೆ ಸ್ವಲ್ಪ ಏಟೆ ಆಗಿ ಹೋಗೋದೆ ಸರ್. ಆಟೋದವ್ರಿಗೆ ಬಾರಿ ತೊಂದರೆ ಆಗ್ಬಿಡೋದು. ಹತ್ತೋರಿಲ್ಲ, ಇಳಿಯೋರಿಲ್ಲ. ನೋಡಿ ಕುಂತಿದೀವಿ, 1.5 ಗಂಟೆ ಆಯ್ತು, ನಿಮ್ ಮುಂದೆನೆ ಕುಂತಿದೀವಿ ನೋಡಿ. ಸರಿ, ಉಳಿದ ಯೋಜನೆಗಳ ಬಗ್ಗೆ ಏನ್ ಹೇಳ್ತೀರಾ? ಉಳಿದ ಯೋಜನೆ ನಾಳೆ ಬಗ್ಗೆ ಯಾರು ಹೇಳಕ್ಕಾಗಲ್ಲ ಸರ್, ಆದ್ಮೇಲೆ ಅದೆಲ್ಲ ಗ್ಯಾರಂಟಿ. ಖಂಡಿತ. ಅಂದ್ರೆ ಈಗ ಗ್ಯಾರಂಟಿ ಯೋಜನೆಗಳಿದಾವಲ್ಲ, ಏನು ಫ್ರೀ ಯೋಜನೆಗಳು, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದೇ ಇವತ್ತು ಕೊಟ್ಟಿರೋ ಗಂಟೆ ಗ್ಯಾರಂಟಿ ಅದ ಅಷ್ಟೇ, ನಾಳೆ ಏನು ಅದು ಹೇಳಕ್ಕಾಗಲ್ಲ. ಅದನ್ನ ಹೇಳಕ್ಕಾಗಲ್ಲ. ಅದು 50 ಗಂಟೆ ಗ್ಯಾರಂಟಿ ಅದ ಹೇಳಿದೀವಿ ಅಷ್ಟೇ. ನಾಳೆ ಏನಾಯ್ತದೋ ಯಾರು ಗೊತ್ತು, ನಾನೇ ಇರಲ್ಲೇನೋ, ಯಾರು ಗೊತ್ತು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಹೇಗೆ ಕಾರ್ಯನಿರ್ವಹಿಸ್ತಿದ್ದಾರೆ ಅಂತ? ನಾನು ಮಾಮ ಅವ್ರು ಒಳಬ್ರು ತಿಳುವಳಿಕೆ ಇರೋರು ಮಾಡ್ತಾ ಇದಾರೆ. ಇವ್ರು ನಮ್ಮವ್ರಿಗೂ ಕೊಟ್ರೆ ನಮ್ಮವ್ರಿಗೂ ಸ್ವಲ್ಪ ತಿಳುವಳಿಕೆ ಇದೆ, ಏನೋ ಇವ್ರಿಗೂ ಒಂದು ಆಸೆ ಇದೆ, ಆದ್ರೂ ಒಳ್ಳೇದು. ಒಂದ್ಸಲ ಬಿಟ್ಕೊಡ್ಬೇಕಾಗಿ ಬಿಟ್ಕೊಟ್ರೆ ಒಳ್ಳೇದು. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಜೋಯಲ್ ಐಗೌಡ್. ನಾನೀಗ ಕನಕಪುರದ ಮಾರುಕಟ್ಟೆಯಲ್ಲಿದ್ದೇನೆ. ಇಲ್ಲಿನ ಏನು ವ್ಯಾಪಾರಿಗಳಿದ್ದಾರೆ, ಹೂ ವ್ಯಾಪಾರದವ್ರು ಇರ್ಬೋದು ಅಥವಾ ಹಣ್ಣುಕಾಯಿ ಹಾಗೇನೆ ಬಟ್ಟೆ ವ್ಯಾಪಾರದವ್ರು ಇರ್ಬೋದು, ಎಲ್ಲರನ್ನು ಮಾತಾಡಿಸ್ತಾ ಹೋಗ್ತೀನಿ. ವಿಷಯ ಇಷ್ಟೇ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿ ಆಯ್ಕೆ ಆಗ್ಬೇಕಾ ಅನ್ನುವಂಥದ್ದು. ಯಾಕೆಂದ್ರೆ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಅಸ್ತಿತ್ವದಲ್ಲಿರುವಂಥದ್ದು ಸರ್ಕಾರ. ಸೊ ಆ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂಥ ಕೂಗು ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ಸೊ ನಾನೀಗ ಏನು ಕನಕಪುರದಲ್ಲಿದ್ದೇನೆ, ಕನಕಪುರದ ಜನತೆಯನ್ನ ಮಾತಾಡಿಸ್ತಾ ಹೋಗ್ತೇನೆ. ಸರ್ ನಮಸ್ತೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿ ಆಯ್ಕೆ ಆಗ್ಬೇಕಾ ಸರ್? ಆಗ್ಬೇಕು ಸರ್. ಯಾಕೆ ಸರ್? ಅವರು ನಮ್ಮ ಕ್ಷೇತ್ರದ ಶಾಸಕರು, ಇಲ್ಲಿ ನಮಗೆ ಹೆಲ್ಪ್ ಮಾಡ್ತಾರೆ. ಕನಕಪುರದಲ್ಲಿ ಎಲ್ಲೂ ಮಾರ್ಕೆಟ್ ಇಲ್ಲ, ಕನಕಪುರದಲ್ಲಿ ಒಂದು ಸುಸಜ್ಜಿತವಾದ ಮಾರುಕಟ್ಟೆ ಮಾಡ್ಕೊಂಡಿದ್ದಾರೆ, ಅದರಿಂದ ಅವ್ರು ಗೆಲ್ಬೇಕು ಸರ್. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತಿದ್ದೀರಾ, ಬಟ್ ಇನ್ನೂ 1.5 ವರ್ಷ ಬಾಕಿ ಇದೆ. ಏನು 2.5 ವರ್ಷ ಅಂತಂದ್ರೆ, ಸೊ ಈಗಲೇ ಆಗ್ಬೇಕಾ ಅಥವಾ ಈ 1.5 ವರ್ಷದಲ್ಲಿ ಆಗ್ಬೇಕು ಅಂತ? ಇಲ್ಲ, ಅದು ಏನು ಅವರು ಪಕ್ಷದವ್ರು ಇದು ಮಾಡ್ತಾರೆ. ಆದ್ರೂ ನಮ್ಮ ಸಾಹೇಬ್ರು ಮುಖ್ಯಮಂತ್ರಿ ಆದ್ರೆ ನಮಗೆ ಬಹಳ ಖುಷಿ. ಅವರು ಮುಖ್ಯಮಂತ್ರಿ ಹಾಗೆ ಆಗ್ತಾರೆ, ಮುಂದೆ ಆಗ್ಬೇಕು ಸರ್. ಅವ್ರು ಮುಖ್ಯಮಂತ್ರಿ ಆದಷ್ಟು ಬೇಗ ಆಗೇಬೇಕು ಅವ್ರು ಮುಖ್ಯಮಂತ್ರಿ. 1.5 ವರ್ಷ ಆದ್ಮೇಲೆ ಅವರೇ ಮುಖ್ಯಮಂತ್ರಿ ಆಗೋದು. ಹಾಗಿದ್ರೆ ಸಿದ್ದರಾಮಯ್ಯನವರು ಮುಂದುವರಿಯೋದು ಬೇಡ ಅಂತೀರಾ? ಅದೇನೋ ಅದು ನಮಗೆ ಗೊತ್ತಿಲ್ಲ ಸರ್. ನಮ್ಮ ಸಾಹೇಬ್ರು ನಮ್ಗೆ ಮುಖ್ಯಮಂತ್ರಿ ಆಗ್ಬೇಕು. ನಮ್ಮ ಕ್ಷೇತ್ರದ ಸಾಹೇಬ್ರು ಅವರು ಇಲ್ಲೇ ಇರೋದು, ನಾವು ಎಲ್ಲರಿಗೂ ನಮ್ಗೆ ತುಂಬಾ ಹೆಲ್ಪ್ ಮಾಡ್ತಾರೆ. ನಮ್ಗೆ ಮುಖ್ಯಮಂತ್ರಿ ಆಗೇಬೇಕು ನಮ್ಮ ಸಾಹೇಬ್ರು. ಹಾಗಿದ್ರೆ ಈಗ ಮೊನ್ನೆ ಲೋಕಸಭಾ ಚುನಾವಣೆ ಮುಗೀತು, ಡಿ ಕೆ ಸುರೇಶ್ ಅವರು ಸೋತಿರೋದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ಯಾಕೆ ಸೋತ್ರ ಅಂತ ಏನಾದ್ರು ಕಾರಣಗಳು ಗೊತ್ತಿದ್ಯಾ? ಅದು ಏನೋ ನಾವೆಲ್ಲ
ಕಾಂಗ್ರೆಸ್ಗೆ ವೋಟ್ ಮಾಡಿರೋದು ಏನೋ ಜನ ಸ್ವಲ್ಪ ಇದು ಮಾಡ್ಬಿಟ್ಟಿದ್ದಾರೆ, ಅದರಿಂದ ಏನೋ ಇದಾಗಿರ್ಬೇಕು. ನೆಕ್ಸ್ಟ್ ನಮ್ಮ ಸಾಹೇಬರು ಚನ್ನಬಂಡದಲ್ಲಿ ನಿಂತ್ಕೊಂತಾರೆ, ಅಲ್ಲಿ ಗೆದ್ದೇ ಗೆಲ್ತಾರೆ. 1.5 ಲಕ್ಷ 2 ಲಕ್ಷ ಲೀಡಿಂಗ್ ಬಂದೇ ಬರ್ತಾರೆ. ಹಾಗಿದ್ರೆ ಡಿ ಕೆ ಸುರೇಶ್ ಅವರು ಚನ್ನಪಟ್ಟಣದಲ್ಲಿ ನಿಂತು ಗೆಲ್ತಾರೆ ಅಂತೀರಾ? ಹಾಗಿದ್ರೆ ಅಲ್ಲಿ ನಿಂತರೂ ಗೆಲ್ತಾರೆ, ಎಲ್ಲಿ ನಿಂತರೂ ಗೆಲ್ತಾರೆ ಸರ್, ಗೆದ್ದೇ ಗೆಲ್ತಾರೆ ಸರ್. ನಿಲ್ಬೇಕು ಅಂತ ಏನಾರು ಇದು ಅನ್ಸುತ್ತೆ ನಿಮ್ಗೆ? ಒತ್ತಾಯ ಇದೆ ನಿಮ್ಗೆ? ಸರ್ ಕರ್ನಾಟಕದಲ್ಲಿ ಯಾವುದೇ ಮೂಲೆಯಲ್ಲಿ ನಿಂತ್ಕೊಂಡ್ರು ಗೆದ್ದೇ ಗೆಲ್ತಾರೆ ಸರ್. ಓಕೆ. ಅಲ್ಲ, ಈಗ ಬೈ ಎಲೆಕ್ಷನ್ ಇರೋದ್ರಿಂದ 3 ಕ್ಷೇತ್ರ ಇರುವಂತದ್ದು. ಸೊ ಚನ್ನಪಟ್ಟಣ ಹೆಚ್ಚಿನದಾಗಿ ಒಂದು ಫೇವರೇಟ್ ಆಗಿರುವಂತದ್ದು. ಸೊ ಹತ್ತಿರದ ಕ್ಷೇತ್ರ ಕೂಡ, ರಾಮನಗರ ತಾಲೂಕು ಇದು ಜಿಲ್ಲೆ ಕೂಡ. ಸೊ ಏನ್ ಹೇಳ್ತೀರಾ, ಅಲ್ಲಿ ಸ್ಪರ್ಧೆ ಮಾಡ್ಲಿ ಅಂತೀರಾ, ಹೇಗೆ ಏನ್ ಹೇಳ್ತೀರಾ? ಮಾಡ್ಲಿ ಸರ್, ಮಾಡ್ಲಿ. ಇವಾಗ 80,000 ಲೀಡಿಂಗ್ ಬಂದಿದೆಯಲ್ಲ ಸರ್, ಗೆದ್ದೇ ಗೆಲ್ತಾರೆ ಸರ್, ಗೆಲ್ತಾರೆ ಸರ್. ಈಗ ಸದ್ಯಕ್ಕೆ ಇರುವಂತ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರದ ವಿಚಾರವಾಗಿ ಏನ್ ಹೇಳ್ತೀರಾ? ರಾಜ್ಯ ಸರ್ಕಾರ, ನಮ್ಮ ಸರ್ಕಾರ ಇದೆ, ಎಲ್ಲಾ ತರ ಅನುಕೂಲ ಕೊಟ್ಟಿದ್ದಾರೆ, ಮತ್ತೆ ಎಲ್ಲಾ ಭಾಗ್ಯಗಳು ಕೊಟ್ಟಿದ್ದಾರೆ, ಎಲ್ಲ ಬರ್ತಾ ಇದೆ. ಸಂತೋಷ ಸರ್. ಓಕೆ ಸರ್. ಅಕ್ಕ ನಮಸ್ತೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗ್ಬೇಕಾ? ಆಗ್ಬೇಕು. ಯಾಕೆ ಆಗ್ಬೇಕು ಅನ್ಸುತ್ತೆ? ನಮ್ಗೆ ಎಲ್ಲ ಅಭಿವೃದ್ಧಿ ಎಲ್ಲ ಮಾಡ್ಕೊಟ್ಟವ್ರೆ, ನಮ್ಗೆ ಹೂವಿನ ಮಾರ್ಕೆಟ್ ಕಟ್ಸ್ಕೊಟ್ಟವ್ರೆ, ಮನೆ ಕಟ್ಸವ್ರೆ. ಅವರು ಇಲ್ಲಿಗೆ ಬರ್ಬೇಕು ಸರ್, ಅವರು ಮುಖ್ಯಮಂತ್ರಿ ಆಗ್ಬೇಕು, ಆಗ್ಬೇಕು. ಅವರು ಎಲ್ಲಾರ್ಗು ಒಳ್ಳೇದ್ ಮಾಡವ್ರೆ ಸರ್, ನಮ್ಗೆ ಅವರೇ ಬರ್ಬೇಕು. ಹಾಗಿದ್ರೆ ನಿಮ್ಮ ಕ್ಷೇತ್ರದ ಶಾಸಕರು ಅವರೇನೆ. ಸೊ ಕೆಲಸಗಳನ್ನ ಮಾಡಿದಾರ ಈ ಹಿಂದೆ ಕೂಡ? ಸರ್ ನಾವು ತುಂಬಾ ಕಷ್ಟ ಪಡ್ತಾ ಇದ್ದೇವೆ, ರೋಡಲ್ಲಿ ಕೂತ್ಕೊಂಡು ವ್ಯಾಪಾರಕ್ಕೆ ತಾರ್ಪಾಲ ಎಲ್ಲ ಕಟ್ಕೊಂಡು ನಮ್ಗೆ ಅಂಗಡಿ ಕಟ್ಟಿಸ್ಕೊಟ್ಟವ್ರೆ, ಮನೆ ಕಟ್ಟಿಸ್ಕೊಟ್ಟವ್ರೆ, ನಮ್ಗೆ ಎಲ್ಲಾ ಅನುಕೂಲನು ಮಾಡ್ಕೊಟ್ಟವ್ರೆ ಸರ್. ಅವ್ರು ಬರ್ಬೇಕು ಸರ್. ಸದ್ಯಕ್ಕೆ ಈಗ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಇದ್ದಾರೆ, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಿದ್ದಾರೆ. ಸಿದ್ದರಾಮಯ್ಯ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅಂದ್ರೆ ಬೇಗ, ಅಂದ್ರೆ ಆದಷ್ಟು ಬೇಗ ಏನಾದ್ರು ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡ್ಬೇಕು ಅಂತೀರಾ, ಅಥವಾ ಸಿದ್ದರಾಮಯ್ಯನವರು ಇನ್ನೊಂದ್ ಸ್ವಲ್ಪ ಕಾಲ ಇರ್ಲಿ ಅಂತ ಹೇಳ್ತೀರಾ ಮುಖ್ಯಮಂತ್ರಿ? ಅವರು ಇವಾಗ ಅವರು ಬೇಕಾದ ಬಡವ್ರಿಗೆಲ್ಲ ಅವರು ಸಹಾಯ ಮಾಡ್ತಾವ್ರೆ. ಅವ್ರ ಕಾಲ ಮುಗಿಗಂಟ ಇದ್ದು ಇವರು ಡಿ ಕೆ ಶಿವಕುಮಾರ್ ಅವ್ರು ಬರ್ಬೇಕು ಅಂತ ನಮ್ಮ ಅಭಿಪ್ರಾಯ. ಹೌದು. ಈ ಸದ್ಯಕ್ಕೆ ಕಾಂಗ್ರೆಸ್ ರಾಜ್ಯ ಸರ್ಕಾರದಲ್ಲಿ ಅಂದ್ರೆ ರಾಜ್ಯ ಸರ್ಕಾರದಲ್ಲಿ ಅಸ್ತಿತ್ವದಲ್ಲಿರುವಂತದ್ದು. ಸೊ ಏನ್ ಹೇಳ್ತೀರಾ ರಾಜ್ಯ ಸರ್ಕಾರದ ಕಾರ್ಯವೈಖರಿ ಬಗ್ಗೆ? ಸರ್ ಅದು ಎಲ್ಲಾರು ಅವ್ರಿಗೆ ಓಟ್ ಹಾಕವ್ರೆ, ಆದ್ರೆ ಏನೋ ಗೊತ್ತಿಲ್ಲ, ಈ ಸಲ ಹಿಂಗಾಗೋಯ್ತು. ಅವ್ರ ಮುಖ್ಯಮಂತ್ರಿ ಆಗಿ ಪ್ರಪಂಚದಲ್ಲಿ ಎಲ್ಲ ಒಳ್ಳೇದ್ ಮಾಡ್ತಾವ್ರೆ ಸರ್, ಎಲ್ಲ ಅನುಕೂಲನೂ ಆಯ್ತದೆ. ಕಾಂಗ್ರೆಸ್ ಬರ್ಬೇಕು ಸರ್. ಹಾಗೆ ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ಏನಿದೆ ಗ್ಯಾರಂಟಿ ಯೋಜನೆಗಳು ಕೊಟ್ಟಿದೆ, ವಿಶೇಷವಾಗಿ ಮಹಿಳೆಯರಿಗೆ ಬಸ್ ನಲ್ಲಿ ಫ್ರೀ ಆಗಿ ಓಡಾಡೋಕೆ ಫ್ರೀ ಕೊಟ್ಟವ್ರೆ, ಎಲ್ಲ ಫ್ರೀ ಕೊಟ್ಟವ್ರೆ ಸರ್. ನಮ್ಗೆ 2,500 ಇಲ್ಲ ಆಗೈತೆ ಸರ್. ಗೃಹಲಕ್ಷ್ಮಿದು 2,500 ಬರ್ತದಲ್ಲ, ಹೆಣ್ಮಕ್ಳಿಗೆ ತುಂಬಾ ಉಪಯೋಗ ಆಗದೆ. ಆಮೇಲೆ ಬಸ್ ಟಿಕೆಟ್ ಎಲ್ಲ ಫ್ರೀ ಮಾಡವ್ರೆ, ಅದರಿಂದ ನಾವು ಹೆಣ್ಮಕ್ಳಿಗೆಲ್ಲ ಅನುಕೂಲ ಆಗದೆ. ನಿಮ್ಗೆಲ್ಲ ಸಿಗ್ತಿದ್ಯಾ? ಸಿಗ್ತೈತೆ ಸರ್, ಎಲ್ಲಾರ್ಗು ಸಿಗ್ತೈತೆ ಸರ್, ಒಬ್ರಿಗೂ ಇಲ್ಲ ಅನ್ನಂಗಿಲ್ಲ, ಎಲ್ಲ ಸಿಗ್ತೈತೆ. ಈಗ ಡಿ ಕೆ ಶಿವಕುಮಾರ್ ಅವರ ಸಹೋದರ ಸುರೇಶ್ ಅವರು ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಸೋತ್ರು. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಯಾಕೆ ಸೋತ್ರು ಅಂತ ಅನ್ಸುತ್ತೆ? ಸರ್ ನಮ್ ಕನಕಪುರದಲ್ಲಿ ಯಾರು ಅವ್ರಿಗೆ ಇದು ಮಿಸ್ ಮಾಡಿಲ್ಲ ಸರ್. ಪ್ರತಿ ಒಬ್ರು ಕನಕಪುರದಲ್ಲಿ ಎಲ್ಲ ಕಾಂಗ್ರೆಸ್ಗೆ ವೋಟ್ ಮಾಡಿರೋದು. ಅದು ಹೊರಗಡೆ ಹಾಕಿದ್ದು ನಮ್ ತಪ್ಪಿಲ್ಲ. ನಮ್ ಕನಕಪುರ ಕ್ಷೇತ್ರದಲ್ಲಿ ಎಲ್ಲ ಡಿ ಕೆ ಶಿವಕುಮಾರ್ ಅವ್ರಿಗೆ ವೋಟ್ ಹಾಕ್ತಾರೆ. ಈ ಕನಕಪುರದ ಜನ ಆಗಿದ್ರೆ ಡಿ ಕೆ ಸುರೇಶ್ ಮತ್ತೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಿಟ್ಕೊಡಲ್ಲ, ಯಾಕೆ ಹಾಗೆ? ಅದು ನಮ್ಮೂರ್ ಬಂಡೆಯವರು ಸರ್, ಅವ್ರನ್ನ ನಾವ್ ಯಾವತ್ತೂ ಬಿಟ್ಕೊಡಲ್ಲ ಸರ್. ಅವ್ರು ನಮ್ಮೂರ್ಗೆ ಎಲ್ಲಾ ಅನುಕೂಲಗಳು ಮಾಡವ್ರೆ. ನಾವು ಡಿ ಕೆ ಶಿವಕುಮಾರ್ ಅವ್ರನ್ನ ಯಾವತ್ತೂ ಬಿಡಲ್ಲ ಸರ್, ಅವ್ರು ನಮ್ಗೆ ಬಂಡೆ ಇದ್ದಂಗೆ. ಥ್ಯಾಂಕ್ ಯು ಮ್ಯಾಮ್. ಅಣ್ಣ ನಮಸ್ತೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕಾ? ಆಗ್ಬೇಕು ಸರ್. ಯಾಕೆ ಆಗ್ಬೇಕು? ಕನಕಪುರದಲ್ಲಿ ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ, ಅದರಿಂದ ಅವ್ರು ಆಗ್ಬೇಕು, ಮುಖ್ಯಮಂತ್ರಿ ಆಗ್ಬೇಕು ಅವ್ರು. ಈಗಾಗಲೇ ಅವರು ನಿಮ್ಮ ಕನಕಪುರದ ಶಾಸಕರು, ಈಗ ಶಾಸಕರಾಗಿ ಅವ್ರ ಕೆಲಸಗಳನ್ನ, ಅಭಿವೃದ್ಧಿ ಕೆಲಸಗಳನ್ನೆಲ್ಲ ಮಾಡಿಸ್ತಾ ಇದಾರೆ, ಹೇಗೆ ಮಾಡಿಸ್ತಾ ಇದಾರೆ ಸರ್? ಎಲ್ಲ ಮಾಡ್ತಾ ಇದಾರೆ, ತುಂಬಾ ಮಾಡಿದ್ದಾರೆ. ಇನ್ನು ಮಾಡೋದು ಮುಂದಕ್ಕೆ ಬೇಕಾದಷ್ಟಿದೆ. ಅವರ ಮುಖ್ಯಮಂತ್ರಿ ಆದ್ರೆ ಮಾಡ್ತಾರೆ ಅನ್ನೋದು ನಮ್ ಭರವಸೆ. ಮಾಡ್ತಾರೆ ಸರ್. ಸದ್ಯಕ್ಕೆ ಸಿಎಂ ಆಗಿ ಸಿದ್ದರಾಮಯ್ಯ ಅವರು ಇದ್ದಾರೆ. ಏನು 2.5 ವರ್ಷ ಅನ್ನುವಂತ ಮಾತಿತ್ತು, ಗೊತ್ತಿಲ್ಲ ಅದು ಏನಾದ್ರು ಅದೇ ಪಕ್ಕ ಆದ್ರೆ ಮಾತು 1.5 ವರ್ಷ ಇನ್ನು ಬಾಕಿ ಇದೆ ಸಿದ್ದರಾಮಯ್ಯ ಅವ್ರದ್ದು. ಸೊ ಆ ಅವಧಿ ಮುಗಿಯೋಕ್ಕಿಂತ ಮುಂಚೆನೆ ಬಿಟ್ಕೊಡ್ಬೇಕು ಅಂತೀರಾ, ಅಥವಾ ಅದು ಮುಗಿದ್ಮೇಲೆ ಬಿಟ್ಕೊಡ್ಲಿ ಅಂತೀರಾ? ಅದು ಅವ್ರವ್ರಿಗೆ ಸೇರಿ ಸರ್, ಅದು ನಮ್ಗೆ ಅಷ್ಟೊಂದು ಅದ್ರ ಬಗ್ಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವ್ರು ಮುಖ್ಯಮಂತ್ರಿ ಆಗ್ಬೇಕು ಅಷ್ಟೇ. ಪಕ್ಷ ಹೈಕಮಾಂಡ್ ತೀರ್ಮಾನ ತಗೊಳುತ್ತೆ, ಬಟ್ ನಿಮ್ಮ ಆಶಯ ಏನು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಲಿ ಅಂತ? ಆಗ್ಬೇಕು ಸರ್, ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಆಸೆ ನಮ್ಗೆ. ಸರಿ, ರಾಜ್ಯ ಸರ್ಕಾರ ಸದ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ಇರುವಂತದ್ದಲ್ಲ, ಏನು ಅವರ ಕಡೆಯಿಂದ ಏನು ಜನಪರವಾದಂತ ಕೆಲಸ ಆಗ್ತಾ ಇದೆಯಾ, ಹೇಗೆ? ಆಗ್ತಾ ಇದೆ ಸರ್, ಇಲ್ಲಿವರೆಗೂ ಆಗ್ತಿತ್ತು, ಇವಾಗೂ ಆಗ್ತಾ ಇದೆ, ಮುಂದೆ ಇನ್ನೂ ಆಗ್ಬೇಕು ಅನ್ನೋದು ನಮ್ಮ ಆಸೆ. ಸರ್ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಏನ್ ಹೇಳ್ತೀರಾ? ಚೆನ್ನಾಗಿದೆ ಸರ್, ಗ್ಯಾರಂಟಿ ಬಗ್ಗೆ ಅದ್ರ ಬಗ್ಗೆ ಏನು ಹೇಳಕ್ಕಾಗಲ್ಲ. ಇವಾಗೆಲ್ಲ ಚೆನ್ನಾಗಿದೆ, ಕೊಟ್ಟಿದ್ದಾರೆ. ಶಕ್ತಿ ಯೋಜನೆ ಅದೆಲ್ಲ ಚೆನ್ನಾಗಿದೆ. ಇವಾಗ ಬಡವರಿಗೆಲ್ಲ ಸ್ವಲ್ಪ ಹೆಲ್ಪ್ ಆಯ್ತೈತೆ ಅದರಿಂದ. ಹೌದು ಸರ್. ಇವಾಗ ಹೆಂಗಸರುಗಳು ಕೆಲ್ಸಕ್ಕೆ ಹೋಗ್ಬೇಕು ಬರಬೇಕು, ಅವ್ರಿಗೆಲ್ಲ ಡೈಲಿ ಒಂದು 20, 30, 50 ರೂಪಾಯಿ ಖರ್ಚು ಬರೋದು, ಅದು ಉಳಿಯುತ್ತೆ. ತಿರ್ಗಿ 2,000 ಬರುತ್ತೆ, ಅದು ಹೆಂಗಸರುಗಳಿಗೆಲ್ಲ ತುಂಬಾ ಒಳ್ಳೇದು. ಹೌದು.
ಸರಿ ಸರ್, ಇನ್ನು ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಅವರ ಬಗ್ಗೆ, ಯಾಕೆಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಅವರು ಸೋತರು ಈ ಬಾರಿ. ನಿಮ್ಮ ಕನಕಪುರದಿಂದ ಲೀಡ್ ಸಿಕ್ತವರಿಗೆ ಆದ್ರೂ ಕೂಡ ಸೋತಿದ್ದಾರೆ. ಸೊ ಏನ್ ಹೇಳ್ತೀರಾ ಈ ಸೋಲಿನ ಬಗ್ಗೆ? ಯಾಕೆ ಸೋತರು ಅನ್ಸುತ್ತೆ? ಅಷ್ಟೊಂದು ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ. ಬಟ್ ಸುರೇಶ್ ಅವ್ರ ಸೋಲಿನ ಬಗ್ಗೆ ಏನ್ ಅನ್ಸುತ್ತೆ ನಿಮಗೆ? ಸೋತು ನಮ್ಗೆ ತುಂಬಾ ನೋವಾಯ್ತು. ನಾವು ಸುರೇಶ್ ಅವ್ರಿಗೆ ಎಲ್ಲರಿಗೂ ವೋಟ್ ಮಾಡಿದೀವಿ. ಆದ್ರೂ ಬೇರೆ ಬೇರೆ ಇದರಿಂದ ಕಾರಣದಿಂದ ಸೋತ್ ಬಿಟ್ಟಿದ್ದಾರೆ. ಅದ್ರ ಇನ್ ಮುಂದೆ ಆಗದೆ ಆತರ ಆಗದಿರೋ ತರ ನಾವು ಶ್ರಮ ವಹಿಸ್ಬೇಕು ಸರ್. ಓಕೆ ಸರ್, ಥ್ಯಾಂಕ್ ಯು. ಓಕೆ ಸರ್. ಮುಖ್ಯಮಂತ್ರಿ ಆಗ್ಬೇಕಾ? ಇಲ್ಲ ಸರ್, ಮಂಜುನಾಥ್ ಅವರು ಆಗಬೇಕು. ಆಗಿಂದ ಅವ್ರು ಮಾಡ್ತಾನೆ ಇದ್ದಾರೆ. ಒಟ್ಟಿನಲ್ಲಿ ನಮ್ಮ ಜಿಲ್ಲೆ ಉದ್ಧಾರ ಆಗಬೇಕು, ರಾಜ್ಯ ಉದ್ಧಾರ ಆಗಬೇಕು ಅಂದ್ಬಿಟ್ಟು ಅವ್ರು ಮಾಡ್ತಾನೆ ಇದ್ದಾರೆ. ಆದ್ರೂ ಇವರು ಡಿ ಕೆ ಸುರೇಶ್ ಅವರು ಬೇಡ ಅನ್ಸುತ್ತೆ. ಯಾಕಂದ್ರೆ ಬ್ಯಾಡ್ ನೆಗೆಟಿವ್ ಬೇಕು, ಒಳ್ಳೇದು ಬೇಕು, ಕೆಟ್ಟದ್ದು ಬೇಕು. ಯಾಕಂದ್ರೆ ಬಡವರ ಹತ್ರ ಬಂದು ಈಗ ಮಾರ್ಕೆಟ್ ಅಲ್ಲಿತ್ತು, ಊದ್ ಮಾರ್ಕೆಟ್, ಅವ್ರ ಕಾರ್ಗೆ ತೊಂದರೆ ಆಯ್ತದೆ ಅನ್ಬಿಟ್ಟು ಇಲ್ಲಿಗೆ ಹಾಕ್ಬಿಟ್ರು. ಅವ್ರ ಕಾರ್ ತೊಂದ್ರೆ ಹೆಂಗ್ ಹೇಳ್ರಿ, ತಾಲೂಕ್ ಆಫೀಸರ್ ಬಂದ್ರೆ ಹೋದ್ರೆ ಇವರೆಲ್ಲ ನಮ್ಮವ್ರೆ, ಇಲ್ಲ ಅಂತಲ್ಲ. ನಾನು ಮಾರ್ಕೆಟ್ ಉಪಾಧ್ಯಕ್ಷ, ಕಾರ್ಯಾಧ್ಯಕ್ಷ ಅಂತಾರೆ, ಮಾರ್ಕೆಟ್ ಕಾರ್ಯಾಧ್ಯಕ್ಷ. ನಾನು ಹೇಳ್ತಾ ಇರೋದೇನು ಗೊತ್ತಾ, ಒಳ್ಳೇದ್ ಮಾಡ್ಲಿ, ಜನ ಎಲ್ಲ ಬೆಂಬಲ ಇರ್ತದೆ. ನೆಕ್ಸ್ಟ್ ಅವ್ರವ್ರ ಮನೆಗೆ ಅವ್ರು ಮಾಡ್ಕೊಂಡ್ರೆ ನಮ್ ಕುಟುಂಬ ಇರಲ್ವಾ? ಈಗ ನಮ್ಮ ಅಕ್ಕನ ಕುಟುಂಬ, ಈಗ ಇನ್ನೊಬ್ರ ಕುಟುಂಬ, ಅವ್ರವ್ರು ನೋಡ್ಕೋತೀವಿ ಸರ್. ನಾವ್ ಹೇಳ್ತಾ ಇರೋದೇನು ಗೊತ್ತಾ, ಮಂಜುನಾಥ್ ಅವರು ಈಗ ಮೊನ್ನೆ ಹಾಸ್ಪಿಟ್ಲಿಗೆ ಯಾರೋ ಒಬ್ರು ಹೋಗಿದ್ರಂತೆ. ಅವ್ರಿಗೆ ಹಾರ್ಟ್ ಆಪರೇಷನ್ ಇತ್ತು, ಚಿಕ್ಕ ಮಗು. ಅವ್ರು ಹೇಳ್ತಾ ಇರೋದೇನು ಗೊತ್ತಾ, ಇಷ್ಟು ಲಕ್ಷ ಆಗುತ್ತೆ ಅಂತ. ಮಂಜುನಾಥ್ ಅವ್ರು ಏನಂದ್ರು ಗೊತ್ತಾ, ನಾನೇ ಅದೇ ಬಂದೆ ಅದೇ ಹಾಸ್ಪಿಟ್ಲಲ್ಲಿ ನಾನೇ ಆಪರೇಷನ್ ಮಾಡ್ತೀನಿ ಅಂತ ಹೇಳಿದ್ರು. ಇವರು ಇಷ್ಟು ಕೋಟಿ ಮುಡ್ಗವ್ರಲ್ಲ. ನಾನು ಹೇಳ್ತಾ ಇರೋದು, ಅವತ್ತೊಂದ್ ದಿನ ಬಿಟ್ರಿ 4 ಎಕರೆ ನಮ್ದು ಐತೆ, 106 ಎಕರೆ ಇಲ್ಲ ಅಂತಲ್ಲ. ನಾವು ಕುರಿಪೇಟೆಯಲ್ಲಿ JDS, ನಾವು BJP ಹಂಗಂತ ಇಲ್ಲ. ಕಾಂಗ್ರೆಸ್ಗೆ ಏನ್ ಬೇಕೋ ಅದ್ ಮಾಡ್ತೀವಿ ನಾವು. ಬಟ್ ಬಂದು ವ್ಯಾಪಾರದಸ್ಥರ ಹತ್ರ ನಿಮ್ ಕಷ್ಟ ಏನು, ನಿಮ್ ನೋವೇನು ಬಂದು ಕೇಳಬೇಕು. ಶಾಸಕರು ಯಾರೋ ಬಂದು ಕೇಳ್ತಾ ಇಲ್ಲ. ಯಾಕಂದ್ರೆ ನಾವ್ ಹೇಳ್ತಾ ಇರೋದೇನು ಗೊತ್ತಾ ಸರ್, ಎಲ್ಲಾರು ಒಳ್ಳೆಯವ್ರೆ, ಮೇಲ್ ಮಗುಕ್ಕೆ ಎಲ್ಲಾರು ಒಳ್ಳೆಯವ್ರೆ. ಅವತ್ತಿನ ದಿನ ಅಂತರಂಗದಲ್ಲಿ ಬಂದು, ಈಗ ನಮ್ಮ ಅಕ್ಕ ಎಲ್ಲರೂ ಊದ ವ್ಯಾಪಾರ ಮಾಡ್ತಾರೆ, ನಾನು ಊದ ವ್ಯಾಪಾರನೇ ಮಾಡೋದು. ಬಂದು ಕೇಳಬೇಕು, ನಿಮ್ಮ ಕಷ್ಟ ಏನು, ಈ ಒಳಗಡೆ ಹಾಕಿದೀವಲ್ಲ ಫುಟ್ಪಾತಲ್ಲಿ ಹೆಂಗೆ ವ್ಯಾಪಾರ, ಇಲ್ಲಿ ಹೆಂಗೆ ವ್ಯಾಪಾರ, ಎಲ್ಲ ನಾವು ಕೇಳಬೇಕು. ಬೇಜಾರು ಮಾಡ್ಕೋಬೇಡಿ, ನಾವು ಅವ್ರಿಗೆ ನಾವು ಕೆಡ್ತಾಗ ಮಾತಾಡ್ತಾ ಇಲ್ಲ. ಸರಿ, ಥ್ಯಾಂಕ್ ಯು. ಓಕೆ ಸರ್.